ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ಯಾವುದೀಗ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರುನ್ ಕುರ್ವಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಯಾವುದೀಗ ಕರ್ಮಣೋ ಹ್ಯಪಿ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮಣ್ಯಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸಾ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃಷ್ಣಕರ್ಮಕೃತ್. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಏತದೇವ ಪ್ರಪಂಚಯತಿ ಯಸ್ಯ ಇತ್ಯಾದಿ ಶ್ಲೋಕಪಂಚಕೇನ ಉಕ್ತಪ್ರಕಾರೇಣ ಜ್ಞಾನಾಗ್ನಿದಗ್ಧಕರ್ಮಾಣಂ ತ್ಯಕ್ತ್ವಾ. ಅದು ಭಾಷ್ಯ ಇದಕ್ಕಿದೆಯಾ ತಾತ್ಪರ್ಯ? ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣಿ ಅಭಿಪ್ರವೃತ್ಯೋಪಿ ನೈವ ಕಿಂಚಿತ್ ಕರೋತಿ ಸಹ. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತಃ ನಿರಾಶ್ರಯಃ ಕರ್ಮಣಿ ಅಭಿಪ್ರವೃತ್ತಃ ಅಪಿ ನ ಏವ ಕಿಂಚಿತ್ ಕರೋತಿ ಸಹ. ಕರ್ಮಫಲಾಸಂಗಂ ತ್ಯಕ್ತ್ವಾ, ಕರ್ಮಫಲದಲ್ಲಿ ಆಸಕ್ತಿಯನ್ನು ಸಂಪೂರ್ಣವಾಗಿ ಬಿಟ್ಟು ನಿತ್ಯತೃಪ್ತಃ, ನಿತ್ಯ ಅಂದರೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಪರಮಾತ್ಮರ ಬಗ್ಗೆ ಅದು ಬಂದಿದೆ. ಯೋ ಆತ್ಮರತಿ ಸೇವಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಅಂಥೇಳಿ. ನಿತ್ಯತೃಪ್ತ ಅಂದ್ರೇನು? ದೇವರಲ್ಲಿ ಮನಸ್ಸಾಕಿ ಸದಾಕಾಲ ತೃಪ್ತಿಯಿಂದ ಇರೋದೇ ಹೊರತು ಬೇರೆ ಇಲ್ಲ. ನಿರಾಶ್ರಯ ಬೇರೆ ಯಾವನನ್ನು ಆಶ್ರಯಿಸ್ತಾರೆ, ದೇವರನ್ನೇ ಆಶ್ರಯಿಸಿ. ಹರಿರೇವ ಜಗತ್ ಪಿತೃಮಾತೃ ಗತಿ ಅಂಥೇಳಿ ದೇವರನ್ನೇ ಗತಿ ಅಂತ ನಂಬಿರಬೇಕು. ಕರ್ಮಣಿ ವಿಹಿತ ಕರ್ಮಣಿ ಅಂತ ಅರ್ಥ. ಅಭಿಪ್ರವೃತ್ತ ಅಪಿ, ಎಷ್ಟೇ ಇನ್ವಾಲ್ವ್ ಆಗಿದ್ದರೂ ಕೂಡ ನೈವ ಕಿಂಚಿತ್ ಕರೋತಿ ಸಹ, ಅವರಿಗೆ ಯಾವುದೇ ರೀತಿಯ ಕರ್ಮ ಅವನು ಏನು ಮಾಡಿಲ್ಲ ಅಲ್ಲ, ಕರ್ಮದ ಬಂಧನ ಇಲ್ಲ. ಎಲ್ಲಿ ಕರ್ಮ ಇಲ್ಲ ಅಂತ ಹೇಳ್ತಾರೋ ಕರ್ಮದ ಲೇಪ ಇಲ್ಲ. ಕರ್ಮದ ಲೇಪ ಇಲ್ಲ ಅಂದರೆ ಅದರಿಂದ ಒಳಗಾಗ್ತಕ್ಕಂತಹ ಬಂಧನ ಇಲ್ಲ ಅಂತ ಅರ್ಥ. ನೈವ ಕಿಂಚಿತ್ ಕರೋತಿ, ಯಾವ ಕೆಲಸವನ್ನು ಮಾಡದೇ ಇದ್ದವನು ಅಂತ ಕರೀತಾರೆ. ಹೇಳಿದ್ದಾರೆ ಹರಿಕಥಾಂಸಲ್ಲಿ ಹೇಳ್ಬೇಕಾದ್ರೆ, ಈ ಪರಿಯರೆ ತುಂಬ ನರ ನಿತ್ಯೋಪವಾಸಿ ನಿರಾಮಯನು. ಉಂಬ ಅಂಬೋದು ನಿತ್ಯೋಪವಾಸಿ ಅನ್ನೋದು. ಊಟ ಮಾಡಿದ್ದಾನೆ, ಆದರೆ ಏನಂತ ಪ್ರಸಾದ ಸ್ವೀಕಾರ ಮಾಡಿದ್ದಾನೆ ಹೊರತು ಹೊಟ್ಟೆಗೆ ಹಸಿವು ರುಚಿ ಅವೆಲ್ಲ ಗಮನಿಸ್ತಾ ಇಲ್ಲ ಅವನು. ಅದೇನಂತ ಕರೀತಾರೆ ಅದನ್ನು? ನಿತ್ಯ ಉಪವಾಸಿ ಇದ್ದಷ್ಟು ಪುಣ್ಯ ಬರುತ್ತೆ. ಅದೇ ನಿತ್ಯೋಪವಾಸಿ ಹೇಗೋ ಊಟ ಅರಿತು ಉಂಬನರ ನಿತ್ಯೋಪವಾಸಿ ಹೇಗೋ, ಕರ್ಮ ಮಾಡಿದವನೂ ಕೂಡ ಏನನ್ನಿಸ್ತಾನೆ? ಕರ್ಮ ಮಾಡಿಲ್ಲದವನು ಅನ್ನಿಸ್ತಾನೆ. ನಚ ಕಾಮಸಂಕಲ್ಪ ಭಾವೇನ ಅಲಂ ಅಸಂಗಂ ಸ್ನೇಹಂಚ ತ್ಯಕ್ತ್ವಾ. ಬರೀ ಫಲಾಪೇಕ್ಷೆ ಇಲ್ಲ ಅಂತ ಹೇಳಿದ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ, ಹೋಯ್ತದು. ಫಲಾಪೇಕ್ಷೆ ಇಲ್ಲ, ನೀವು ಹೋಪ್ಲೆಸ್ಸಾಗಿ ಕೆಲಸ ಮಾಡಿದ, ಕೇಳಿದರೆ ಸಂಬಳ ಕೊಡಬೇಡಿ ಅಂದ. ಸಂಬಳ ಕೊಡೋದಕ್ಕೆ ಕಲ್ಲು ಇಟ್ಕೊಂಡಿರೋದು ಅವನ್ನ, ಕೆಲಸ ಆಗ್ಲಿಕ್ಕೋಸ್ಕರ. ಗೊತ್ತಾಯ್ತಾ? ಅದನ್ನು ಏನೂ ಕೊಡಬೇಡಿ, ನಾನು ಕೆಲಸನೂ ಕೆಡಿಸ್ತೀರಿ, ಏನೂ ಕೊಡಬೇಡಿ ಅಂದರೆ ಏನಾಯ್ತು? ಅಲ್ಲಿಗೆ ಕೊಟ್ಟ ಪದಾರ್ಥ ಹಾಳಾಯ್ತು ಅವ್ರು. ಆದ್ದರಿಂದ ಅದು ಸರಿಯಲ್ಲ. ಅದು ದೇವರಲ್ಲಿ ಸ್ನೇಹ ಇರಬೇಕು. ಮುಖ್ಯವಾಗಿ ಫಲದಲ್ಲಿ ಸ್ನೇಹ ಇರಲೂ ಕೊಡೋದು, ಮನಸ್ಸಿನಲ್ಲೂ ಇರಕೂಡದು. ಜ್ಞಾನಸ್ವರೂಪಮಾಹ ಪುನಃ. ಜ್ಞಾನ ಮಧ್ಯೇನು ಹೇಳಿದರು? ಜ್ಞಾನ ಇರಬೇಕು ಅಂದರು. ಎಂಥ ಜ್ಞಾನ? ನಿತ್ಯತೃಪ್ತ ನಿತ್ಯತೃಪ್ತ ನಿರಾಶ್ರಯ ಈಶ್ವರ ಸ್ವರೂಪೋ ಮಿತಿ ತಥಾವಿಧ. ಹೇಗಿರಬೇಕು ಅಂದರೆ ಹಿಂದೆ ಬಂದಿದೆ, ಡೀಟೇಲ್ಸೆಲ್ಲ ಹೇಳಿದ್ದಾರೆ, ಸಂಗ್ರಹ ಮಾಡ್ತಾರೆ. ನಿತ್ಯತೃಪ್ತ ನಿರಾಶ್ರಯ ಈಶ್ವರ ಸ್ವರೂಪೋ ಅಸ್ಮಿ ಅಹಮಸ್ಮಿ ಇತಿ ತಥಾವಿಧ. ನಾನು ನಿತ್ಯತೃಪ್ತನಾದ ನಿರಾಶ್ರಯನಾದ ಈಶ್ವರನ ಪರಮೇಶ್ವರನ ಪರಮಾತ್ಮನ ಪ್ರತಿಬಿಂಬವಾಗಿದ್ದೇನೆ ಅಂತ ಅನುಸಂಧಾನ ಇರಬೇಕು.
ಅದೇ ದೇವಪೂಜೆ ಕಾಲ ಕೇಳೋದು ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಅಂತ ಹೇಳಿದಾಗೆ ಅನುಸಂಧಾನ ಯಾವಾಗಲೂ ಇರಬೇಕು. ನಿತ್ಯತೃಪ್ತ ನಿರಾಶ್ರಯ ಈಶ್ವರ ಸ್ವರೂಪ ಅಹಂ ಅಸ್ಮಿ ಇತಿ ತಥಾ ಅಹಂ ಬ್ರಹ್ಮಾಸ್ಮಿ ಶಬ್ದಕ್ಕೆ ಅದೇ ಅರ್ಥ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಕೂಡ ಏನು, ಅಹಂ ಭಗವತಃ ಪ್ರತಿಬಿಂಬ ಅಸ್ಮಿ, ದೇವರ ಪ್ರತಿಬಿಂಬ ಅಂತ ತಿಳ್ಕೊಬೇಕು ಹೊರತು ಏನಂತ ತಿಳ್ಕೊಬಾರ್ದು ನಾನೇ ದೇವರು ಅಂತಾಗಲಿ, ದೇವರ ಸಂಬಂಧ ಇಲ್ಲವನು ಅಂತಾಗಬಾರ್ದು. ಪ್ರತಿಬಿಂಬ ಅಲ್ಲ ಅಂದರೆ ಆಯಿತು ಡಿಸ್ಕನೆಕ್ಟ್ ಆಗಿಬಿಡ್ತಾರೆ, ಹಾಗೆ ತಿಳ್ಕೊಳ್ಬಾರ್ದು. ನಿರಾಸೀಹಿ ನಿತ್ಯತೃಪ್ತ ನಿರಾಸೀಹಿ ಯತಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. ಈ ರೀತಿ ಮಾಡೋದರಿಂದ ನಿರಾಸೀಹಿ ಯತಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ ನ ಆಪ್ನೋತಿ ಕಿಲ್ಬಿಷಂ. ಹೀಗಿದ್ದಾಗ ಏನಾಗುತ್ತೆ ಅವನಿಗೆ, ನಿರಾಸೀಹಿ ಫಲದ ಅಪೇಕ್ಷೆ ಇಲ್ಲ, ನಿತ್ಯ ಚಿತ್ತ ತೃಪ್ತಚಿತ್ತಾತ್ಮ ತೃಪ್ತಾತ್ಮ ಚ ಪರಮಾತ್ಮರಲ್ಲೇ ಮನಸ್ಸಾಕಿ ಪರಮಾತ್ಮನ ತೃಪ್ತಿ ಪಡೋದು. ತ್ಯಕ್ತ ಸರ್ವ ಪರಿಗ್ರಹ, ಬೇರೆ ಯಾವ ಪದಾರ್ಥಗಳು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ 2-3 ಅರ್ಥಗಳು. ಒಂದರ್ಥ ಏನು, ಅಪ್ರತಿಗ್ರಹ ವ್ರತ ಅದು ಒಂದು, ಅದು ದ್ರೋಣಾಚಾರ್ಯ ಮಾಡಿದ್ರಲ್ಲ ಹಾಗೆ. ಅಥವಾ ಕೇಳಿ ತೊಗೊಳೋದಿಲ್ಲ, ಅವರ ಯೋಗ್ಯತೆ ತಕ್ಕಂತೆ. ಒಟ್ಟಿನ ಮೇಲೆ ಸರಿಯಾದ ಅರ್ಥ ಅಂದರೆ ಏನನ್ನೂ ತೊಗೊಳೋದೇ ಇರೋದು. ತೊಗೊಳ್ತಾನಲ್ಲ ಅಂತ ಕೇಳಿದರೆ ಅವರು ಕೊಟ್ಟರು, ದೇವರು ಕೊಟ್ಟ ಅಷ್ಟೇ ಹೊರತು ಯಾರನ್ನೂ ಅವಲಂಬಿಸಿ ಇದ್ದೇನೆ ಅಂತ ಭಾವಿಸಿಲ್ಲ. ತ್ಯಕ್ತ ಸತ್ಯ ಸಂಬಳ ಕೊಡ್ತಾರಲ್ಲ, ಜಗಳ ಮಾಡ್ತಾರೆ ಅವರವರು, ನಿನ್ನ ಪಾಕೆಟಿಂದ ಕೊಡ್ತೀಯ ಸಂಬಳ, ತಿರ್ದ ಕೊಡ್ತೀಯ ಕೊಡು, ಜೋರು ಮಾಡ್ತಾರೆ. ಅಂದರೆ ನೀವು ಕೊಟ್ಟರು ಕೂಡ ನಿಂದಲ್ಲ ಅದು ಅಂತ ಹೇಗೆ ತಿಳ್ಕೊಂಡಿರ್ತಾರೆ. ಹಾಗೆ ದೇವರು ಕೊಡ್ತಾನೆ ಅಂತ ಭಾವನೆ ಇರಬೇಕು. ಶಾರೀರಂ ಕೇವಲಂ ಕರ್ಮ, ಶಾರೀರ ಕರ್ಮ. ಶಾರೀರಂ ಅಂದ್ರೆ ಅರ್ಥ ಏನು, ಶರೀರ ಯಾತ್ರಾ ಸಿದ್ಧಾರ್ಥಂ, ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟೇ. ಗೊತ್ತಾಯ್ತು. ಇವತ್ತೆಲ್ಲ ಯಾತಕ್ಕೆಲ್ಲ ಶಾರ್ಟೇಜ್ ಬರುತ್ತೆ ಅಂದರೆ ಕೂಡಿಟ್ಬಿಡ್ತಾರೆ. ಕೂಡಿಡೋದ್ರಿಂದ ಉಳಿದವ್ರಿಗೆ ಇಲ್ದಾಗ ಆಗಿಬಿಡುತ್ತೆ. ಗೊತ್ತಾಯ್ತಾ. ಊಟಕ್ಕೆ ಎಷ್ಟು ಜನ ಬಂದರೂ ಹಾಕ್ಬೋದು, ಈ ಕ್ಯಾರಿಯರ್ ತಂದವ್ರಿಗೆ ಹಾಕ್ಲಿಕ್ಕಾಗಲ್ಲ. ಯಾತಕ್ಕೆ, ಅದು ಎಂಡೇ ಇಲ್ಲ, ಅದಕ್ಕೆ ಎಂಡೇ ಇಲ್ಲ. ಒಂದು ಮತ್ತೊಂದು ಹೋಗ್ತಾನೆ ಇರುತ್ತೆ. ಅದು ಕೌಂಟ್ ಮಾಡೋಕ್ಕೆ ಆಗುತ್ತೆ. ಅಂದರೆ ಹೊಟ್ಟೆ ತುಂಬಿಸ್ಬೋದು, ಕ್ಯಾರಿಯರ್ ತುಂಬಿಸೋಕ್ಕಾಗುತ್ತೆ ಅಂತಾರಲ್ಲ ಹಾಗೆ. ಆದರೆ ಎಂದೂ ಕೂಡ ಏನಾಗಬಾರ್ದು, ಶರೀರ ಯಾತ್ರಾ ಸಿದ್ಧಾರ್ಥಂ ಎಂದು ಹೇಳಿದ್ದಾರೆ. ಶರೀರ ಯಾತ್ರಾಪಿತೆ ನ ಸಿದ್ಧೇತ್ ಅಕರ್ಮಣ ಅಂತ ಹೇಳಿದ್ದಾರೆ. ಸೊ ಜೀವನೋಪಾಯಕ್ಕೆ ಬೇಕಾದಷ್ಟಿದ್ದರೆ ಯಾರಿಗೂ ಸಮಸ್ಯೆ ಆಗೋದೇ ಇಲ್ಲ. ಶಾರೀರಂ ಕೇವಲಂ ಕರ್ಮ ಗುರ್ವನ್ ನಾಪ್ನೋತಿ ಕಿಲ್ಬಿಷಂ. ಆ ರೀತಿ ಇದ್ದರೆ ಅವರಿಗೆ ಕರ್ಮದ ಬಂಧನ ಇರೋದೇ ಇಲ್ಲ. ಶರೀರ ಯಾತ್ರಾ ನಿರ್ವಹಣೆಗೋಸ್ಕರ ಮಾಡಿದಾಗ, ವಿಹಿತ ಕರ್ಮಗಳನ್ನು ಮಾಡಿದಾಗ, ಫಲಾಸೆ ಬಿಟ್ಟು ಮಾಡಿದಾಗ, ಭಗವತ್ ಸ್ಮರಣೆಯಿಂದ ಮಾಡಿದಾಗ, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಅವನಿಗೆ ಕರ್ಮದ ಕಿಲ್ಬಿಷ ಅಂದರೆ ದೋಷ, ಕರ್ದಿಯ ದೋಷ ತಟ್ಟೋದಿಲ್ಲ. ಕಾಮಾದಿ ತ್ಯಾಗೋಪಾಯಮಾಹ. ಯಾವುದೋ ಒಂದು ದೊಡ್ಡ ಯಾವುದೋ ಬಿಲ್ಡಿಂಗ್ ಕಟ್ಟಿಸ್ತೀನಿ, ಮಠ ಕಟ್ಟಿಸ್ತೇನೆ, ದೇವಸ್ಥಾನ ಕಟ್ಟಿಸ್ತೇನೆ ಅಂತ ಚಂದ ಕೇಳೋಕ್ಕೆ ಹೋದ. ಅದನ್ನ ಯಾರು ಯಾಚನೆ ಅಂತ ಕರೆಯೋದಿಲ್ಲ. ಯಾಕೆ, ಅವನಿಗೋಸ್ಕರ ಕೇಳ್ತಾ ಇಲ್ಲ. ನಾವು ಮನೆ ಕಟ್ಟಿಸ್ತೀನಿ ಕೊಡಿ ಅಂದ, ಏನು ಗ್ರಾಚಾರ ಬಂತೀವಿ ಅಂತ ಕೇಳ. ಸಾಲ ಮಾಡಿ ಕಟ್ಟಿಸ್ತೀವಿ, ಭಿಕ್ಷೆ ಬಿಡಿ ಕಟ್ಟಿಸ್ಬೇಕಾ? ಅದು ನೋಡಿ ಎಷ್ಟು ವ್ಯತ್ಯಾಸ ಆಯ್ತಾಗ. ತನಗೋಸ್ಕರ ಕೇಳ್ಕೊಂಡಾಗ ಬಂಧನ, ಇನ್ನೊಬ್ರಿಗೋಸ್ಕರ ಕೇಳಿದಾಗ ಬಂಧನ ಆಗಲಿಲ್ಲ. ದೇವರಿಗೋಸ್ಕರ ಕೇಳಿದಾಗ ಬಂಧನದ ಹೆಸರು ಕೂಡ ಇಲ್ಲ. ಅದಕ್ಕೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಈ ಗುಡಿ ಕಟ್ಟಿಸೋದವೆಲ್ಲ ಯಜ್ಞ ಕಾರ್ಯಗಳು, ಆದ್ದರಿಂದ ಅದಕ್ಕೇನಿಲ್ಲ, ಕರ್ಮ ಬಂಧನ ಬರೋದಿಲ್ಲ. ಅವನು ಅದು ಟ್ಯಾಕ್ಸ್ ತೊಗೊಳ್ತಾರೆ, ಅವ್ರಿಗೆ ಟ್ಯಾಕ್ಸ್ ಕೇಳ್ತಾರೆ ಬಂದು, ಎಷ್ಟು ಕಲೆಕ್ಟ್ ಮಾಡಿರ್ತಾರೆ. ಇವನ್ನ ಯಾರು ಕೇಳೋದಿಲ್ಲ, ಅಕಸ್ಮಾತ್ ಕೇಳಿ ಯಾರು ಕೇಳಬೇಕು, ಆ ಸಂಸ್ಥೆಯನ್ನು ಕೇಳಬೇಕೆ ಹೊರತು ಇವನ್ನ ಕೇಳ ಹಾಗಿಲ್ಲ. ಯಾತಕ್ಕೆ, ಅವನಿಗೋಸ್ಕರ ತಂದೇ ಇಲ್ಲ. ಎಲ್ಲ ಎಲ್ಲಿ ಹಾಕಿದ್ದಾರೆ ಅಕೌಂಟಿಗೆ, ಅಲ್ಲಿ ಹೋಗಿದ್ದೀವಿ, ಒಂದು ಪೈಸಾ ಮುಟ್ಟಿಲ್ಲ, ಅವಾಗ ಏನಾಗೋದಿಲ್ಲ ಅವನಿಗೆ. ಇವನು ಯಾವ ಬಂಧನ ಇಲ್ಲ. ಬಂಧನ ಅಂದರೆ ಟ್ಯಾಕ್ಸ್ ಬಂಧನ ಶುರುವಾಯಿತು, ಒಂದು ಬಂಧನ ಅಲ್ಲಿಂದ ಶುರು. ನಿಜವಾದ ಬಂಧನ ಏನು, ದುಡ್ಡು ಬಂಧನ ಅಲ್ಲ, ಟ್ಯಾಕ್ಸ್ ಕೊಡೋದು ಬಂಧನ. ಟ್ಯಾಕ್ಸ್ ಕೊಡೋ ಕಾರಣ ಬರಲಿಲ್ಲ ಅವನಿಗೆ. ಅಪ್ರೋತಿಕೆ ತಾನೇ ಅಕಸ್ಮಾತ್ ಭಿಕ್ಷೆ ಬೇಡಿದ್ದು ಒಂದು ಪಾಪ ಆದರೆ ಟ್ಯಾಕ್ಸ್ ಬೇರೆ ಕೊಡೋದು ಮತ್ತೆ ಅದಕ್ಕೆ. ಗೊತ್ತಾಯ್ತಾ. ಇಷ್ಟರಿಂದ ಕಲೆಕ್ಟ್ ಮಾಡಿದೆ, ಮನೆ ಕಟ್ಟಿಸಿದೆ, ಅವ್ರನ್ನ ಕೇಳ್ತಾರೆ ಹೋಗಿ ಫಸ್ಟು ಎಲ್ಲಿಂದ ಕೊಟ್ಟು. ಫಸ್ಟ್ ಅವ್ರು ಅಕೌಂಟೆಡ್ ಮನಿನೋ ಅನ್ಅಕೌಂಟೆಡ್ ಮನಿನೋ ಎಲ್ಲ ಶುರುವಾಗಿ ಎಷ್ಟಾಗುತ್ತೆ ಕೊನೆಗೆ ಅಂತ ಕೇಳಿದರೆ, ಯಾವುದು ಯಾಕಾರೋ ಕೇಳಿದ ಅನ್ನೋ ಸ್ಥಿತಿ ಬಂದುಬಿಡ್ತಾನೆ ಕೊನೆಗೆ. ಹಾಗಾಗಬಾರ್ದು. ಅದು ಎಲ್ಲಿ ನನಗೆ ಅಂತ ಬರುತ್ತೋ ಅಲ್ಲಿ ಬಂಧನ, ಎಲ್ಲಿ ನನಗಲ್ಲ ನಿರ್ಮಮೋ ನಿರಹಂಕಾರ, ಬಂಧನ ಪರಿಹಾರ ಆಯಿತು. ನಿರಾಸೀರಿತಿ ಯತಚಿತ್ತಾತ್ಮ ಭೂತ್ವ ನಿರಾಸೀರಿತ್ಯರ್ಥ. ಇವರೆಲ್ಲ ಹಿಂದೆ ಈ ಕ್ಯಾಶ್ ಮಾಡಿ ಎಲ್ಲ ಚೆಕ್ ಮಾಡಿಬಿಟ್ಟಿದ್ದಾರೆ. ಹಿಂದೆ ಸಂಬಳ ತರಬೇಕಾದ್ರೆ ಅವ್ರು ಹೋಗಿ ಟ್ರೆಜರಿಯಿಂದ ಕ್ಯಾಶ್ ತರ್ತಿದ್ರು. ಅವನ ಹತ್ರ ಎಷ್ಟಿರ್ತೆ, ಅಟೆಂಡರ್ಸ್ ಎಷ್ಟು ದುಡ್ಡು ಇರ್ತಿತ್ತು ಅವನ ಹತ್ರ, ಆಗ ಲಕ್ಷಗಟ್ಟಲೆ ದುಡ್ಡಿರೋದು. ಯಾರು ಏನಂತ ಕೇಳೋದಿಲ್ಲ, ಎಷ್ಟು ದುಡ್ಡಿದೆ ಅವನ ಹತ್ರ ಯಾರು ಅವ್ನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅದು ಅವನಲ್ಲ ಅಂತ ಎಲ್ರಿಗೂ ಗೊತ್ತು. ಅವ್ನ ದುಡ್ಡಲ್ಲ, ಅದರಿಂದ ಬಂಧನ ಇಲ್ಲ.
ಒಂದು ಸ್ವಂತ ಇಟ್ಕೊಂಡ್ರೆ ಭಾರಿ ಸಮಸ್ಯೆ ಆಗೋದು. ಅವ್ರು ಎಕ್ಸ್ಪೆಕ್ಟ್ ಯಾರೋ ಕೇಳಿದರು, ಇದು ತಂದಿದ್ದೀನಿ ಅಷ್ಟೇ, ಎಕ್ಸ್ಪ್ಲನೇಷನ್ ಕೊಟ್ಟ ಮುಗಿದು ಅಷ್ಟೇ. ಯಥಚಿತ್ತಾತ್ಮ ಭೂತ ಇದೆಲ್ಲ ಮಾಡೋಕ್ಕಾದ್ರೆ ಸುಮ್ಮನೆ ಇಲ್ಲ. ಯಥಚಿತ್ತ ಯಥ ಆತ್ಮ, ಮನಸ್ಸು ಭಾರಿ ಗಟ್ಟಿ ಇರಬೇಕು. ಅದು ಜಿತೇಂದ್ರಿಯ ಅಥವಾ ಟೆಂಪ್ಟ್ ಆಗಬಾರ್ದು. ಎಷ್ಟೋ ಜನ ಪ್ರಿನ್ಸಿಪಲ್ಡ್ ಆಗಿರ್ತಾರೆ, ಸಮಯ ಒಂದು ಟೆಂಪ್ಟ್ ಆಗಿಬಿಟ್ಟು ಏನು ಮಾಡ್ತಾರೆ, ಕರೆಕ್ಟ್ ಆಗಿಬಿಡ್ತಾರೆ. ಕಾಮಾದಿತ್ಯಾಗೋಪಾಯಮಾಹ, ಕಾಮಾದಿಗಳನ್ನು ಬಿಡ್ರಿ ಅಂತ ಹೇಳ್ತೀರಿ, ಆ ಸುಲಭನ ಬಿಡಲಿಕ್ಕೆ ಅಂದರೆ ಈ ರೀತಿ ಮಾಡಿದರೆ ಸುಲಭ. ಅದಕ್ಕೆ ಕಾಮಾದಿತ್ಯಾಗ ಉಪಾಯಮಾಹ ನಿರಾಸೀಹಿ ಯಥಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ ನ ಆಪ್ನೋತಿ ಕಿಲ್ವಿಷಂ. ಈ ಕರ್ಮಬಂಧನ ಪರಿಹಾರಕ್ಕೆ ದೊಡ್ಡ ಉಪಾಯ ಇದೆ. ಯಥಚಿತ್ತಾತ್ಮ ಭೂತ್ವ ನಿರಾಸೀರಿತ್ಯರ್ಥ. ಆತ್ಮ ಮನಃ ಪರಿಗ್ರಹ. ಇವತ್ತು ರೋಗಿ ಇರ್ತಾನೆ, ಅವನಿಗೆ ಬಾಯಿ ರುಚಿ ಇಲ್ಲ, ಏನು ಕೇಳಿದ್ರು ಬೇಡ ಅಂತಾನೆ, ಏನಂಬದಿಲ್ಲ, ಭಾರಿ ಗ್ರೇಟ್ ಅಂತ ಕರೆಯೋದಿಲ್ಲ ಅವನ್ನ. ಯಾತಕ್ಕೆ? ತಿನ್ನಕ್ಕಾಗ್ತಾಯಿಲ್ಲ ಅವನಿಗೆ, ಗೊತ್ತಾಯ್ತಾ? ದೋಷ. ಅದು ಭಾರಿ ತ್ಯಾಗಿ ಅಂತ ಕರೆಯೋದಿಲ್ಲ. ಯಾವಾಗ ಒಳ್ಳೆಯ ರುಚಿ ಎಲ್ಲ ಗೊತ್ತಿದೆ ಅವನಿಗೆ, ಏಕಾದಶಿ ಏನು ಮಾಡಿದ್ರೆ ಮುಟ್ಟೋದಿಲ್ಲ. ಯಾಕೆ? ವ್ರತ ಅದು. ಇದು ವ್ರತ ಅಲ್ಲ, ಇದು ಅನಿವಾರ್ಯ ಸ್ಥಿತಿ ಬಂದಿದ್ದಾನೆ. ಅಭಾವೈರಾಗ್ಯ ಅಂತೀವೆಲ್ಲ ಹಾಗೆ. ತಿನ್ನಕ್ಕೆ ಸಾಧ್ಯ ಇಲ್ಲ, ತಿನ್ನೋದಿಲ್ಲ ಅಂತಲೇ ಹೊರತು ಅವನು ಬೇಕಿಲ್ಲ ಅಂತ ಅರ್ಥ ಅಲ್ಲ ಮನಸ್ಸಿನೊಳಗೆ. ಯಥಚಿತ್ತಾತ್ಮ ಅದು ಮನಸ್ಸಿನಿಂದ ತ್ಯಾಗ ಮಾಡಬೇಕೆ ಹೊರತು ಈ ರೀತಿ ತ್ಯಾಗ ಮಾಡೋದಲ್ಲ. ಪರಿಗ್ರಹ ತ್ಯಾಗೋ ಅನಭಿಮಾನಂ. ನೋಡಿ ಅದಕ್ಕೆ ಅರ್ಥ ಬರೋದು. ಪರಿಗ್ರಹ ತ್ಯಾಗ ಒಂದರ್ಥ ಏನಿದೆ, ಯಾರಿಂದ ಏನೂ ತಗೊಳ್ಳೋದಿಲ್ಲ ಅಂತಕ್ಕಂಥದ್ದು. ಇನ್ನೊಂದು ಅನಭಿಮಾನಂ, ಅಭಿಮಾನ ಬಿಟ್ಟಿರುವಿಕೆ ಏನಂತ ಕರೀತಾರೆ? ತನ್ನ ಮೇಲೆ ಅಭಿಮಾನ ಇದ್ದರೆ ಇಸ್ಕೊಳ್ತಾರೆ. ಅಭಿಮಾನ ಇಲ್ಲ ಅಂತ ಹೇಳಿದ್ರೆ ತಗೊಳ್ಳೋ ಪ್ರಸಕ್ತಿನೇ ಬರೋದಿಲ್ಲ. ಆದ್ದರಿಂದ ಪರಿಗ್ರಹಕ್ಕೆ ಕಾರಣನೇ ಇಲ್ಲ. ನೈವ ಕಿಂಚಿತ್ ಕರೋತಿ ಇತಿ ಅಷ್ಟೇ ಅಭಿಪ್ರಾಯಮಾಹ. ಅದಕ್ಕೆ ಅರ್ಥ ಹೇಳ್ತಾರೆ, ಮಾಡಲಿಲ್ಲ ಅಂತಲ್ಲ, ನಾಪ್ನೋತಿ ಕಿಲ್ಬಿಷಂ. ಹಿಂದಿನ ಶ್ಲೋಕದಲ್ಲಿ ಬಂತು ನೈವ ಕಿಂಚಿತ್ ಕರೋತಿ ಅಂಥೇಳಿ. ಅದಕ್ಕೆ ಅರ್ಥ ಹೇಳ್ತಾರೆ, ಆ ಕಿಲ್ಬಿಷ ಇಲ್ಲ ಅಂತ ಹೇಳಿದರೆ ಹೊರತು ಕೆಲಸ ಮಾಡಿಲ್ಲ ಅಂತಲ್ಲ. ತನ್ನಿಮಿತ್ತವಾದಂತಹ ಬಂಧನ ರೂಪವಾದ ದೋಷ ಇಲ್ಲ. ಯದಿಚ್ಛಾ ಯದೃಚ್ಛಾ ಸ್ಯಾತ್. ಅದಾದ ಮೇಲೆ ಯರಾಸಿ ರೀತಿ ನೈವ ಕಿಂಚಿತ್ ಕರೋತಿ ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವಾ ಅಪಿ ನ ನಿಬಧ್ಯತೆ. ಯದೃಚ್ಛಾ ಲಾಭ ಸಂತುಷ್ಟಃ ದ್ವಂದ್ವಾತೀತಃ ವಿಮತ್ಸರಃ ಮಮ ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವಾ ಅಪಿ ನ ನಿಬಧ್ಯತೆ. ಅವನು ಹೇಗಿರಬೇಕು? ಯದೃಚ್ಛಾ ಲಾಭ ಸಂತುಷ್ಟ. ಯದೃಚ್ಛಾ ಲಾಭ ಅಂದರೆ ತಾನಾಗಿ ಬಂದಲ್ಲಿ ಏನಿರುತ್ತಲ್ಲ ಅದೇ ಸಂತೋಷ ಪಡಬೇಕು. ತಾನಾಗಿ ಬರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆ? ಜಡ ಪದಾರ್ಥಕ್ಕೇನಿಲ್ಲ, ಪ್ರವೃತ್ತಿ ಇಲ್ಲ. ಅದಕ್ಕೆ ತೇನ ತ್ಯಕ್ತೇನ ಈಶಾವಾಸ್ಯ. ದೇವರು ಏನು ಕೊಡ್ತಾನಲ್ಲ ಅದನ್ನು ತಿಳ್ಕೊಬೇಕೇ ಹೊರತು ಇದಲ್ಲ. ಯದೃಚ್ಛಾ ಲಾಭ ದಾರಿ ಹುಡುಕೋದು ಏನು ಬಿದ್ದರೆ ತೊಗೊಳ್ಳೋಣ ಅಂತ ಅದಲ್ಲ. ದೇವರು ಕೊಟ್ಟಿದ್ದಷ್ಟು ತೃಪ್ತಿ ಪಡಬೇಕು ಹೊರತು ಬೇರೆ ಅಲ್ಲ. ಯದೃಚ್ಛಾ ಲಾಭ ಸಂತುಷ್ಟ ಮೊದಲನೇ. ಅದು ಬೇರೆ ಕಡೆ ಇಲ್ಲಿ ಬರೆಯೋದಿಲ್ಲ ಆಚಾರ್ಯದನ್ನು, ಬೇರೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ತದಿಚ್ಛಾಹಿ ಹರಿಚ್ಛಾ ಸ್ಯಾತ್. ನೋಡಿ, ತದಿಚ್ಛಾಹಿ ಯದೃಚ್ಛಾ ಸ್ಯಾತ್ ಅತಸ್ತತ್ರ ಯದೃಚ್ಛಯ. ಯದೃಚ್ಛಯ ಅಂತೇಳಿ ಅದಕ್ಕೆ ಅಲ್ಲಿ ಸ್ಪಷ್ಟ ಈಶಾವಾಸ್ಯದಲ್ಲಿ ಸ್ಪಷ್ಟ ಹೇಳಿಬಿಟ್ಟು ತೇನ ತ್ಯಕ್ತಾಹ ಈಶಾವಾಸ್ಯಪಿತಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ. ಆ ಈಶ ಇದ್ದಾನಲ್ಲ, ಅವನೇನು ಕೊಡ್ತಾನಲ್ಲ ಅದರಲ್ಲಿರಬೇಕು ಹೊರತು ಬೇರೆ ಅಲ್ಲ. ಯದೃಚ್ಛಾ ಲಾಭ ಅದರಲ್ಲಿ ಹೇಗಿರಬೇಕು? ಬೈಕೊಂಡಲ್ಲ, ತೃಪ್ತನಾಗಬೇಕು. ಬರೀ ತುಷ್ಟ ಅಂದರೆ ತೃಪ್ತ, ಸಂತುಷ್ಟ ಕೂಡ ತೃಪ್ತನಾಗಿರಬೇಕು. ಅದಾಗಿ ಬಂತು. ಒಂದು ಪೈಸೆಕ್ಕೂ ಭಾರಿ ಮಹತ್ವ ಇದೆ. ಕೇಳಿ ತೊಗೊಂಡ ಕೋಟಿಗೂ ಮರ್ಯಾದೆ ಇಲ್ಲ. ಯಾಕೆ? ಆರ್ತಿ ಕಾಸ್ಟ್ ಆಫ್ ಮರ್ಯಾದೆ ಕಳ್ಕೊಂಡು ತೊಗೊಂಡಿದ್ದಾನು. ಇಲ್ಲಿ ಮರ್ಯಾದೆ ಹೋಗಿಲ್ಲ, ಅದರಿಂದಾಗಿಯೇ ಎಷ್ಟು ಕಡಿಮೆ ಇದ್ದರೂ ಪರವಾಗಿಲ್ಲ. ಯಾಕೆ? ವಸ್ತು ಸಾಲದು ಕರೆಕ್ಟೇ, ಅದರೊಳಗೆ ನಾನು ಕೇಳಲಿಲ್ಲ ಎಂಬ ತೃಪ್ತಿ ಇರುತ್ತಲ್ಲ, ಅದು ಭಾರಿ ದೊಡ್ಡ. ಈ ಹೊಟ್ಟೆ ತುಂಬೋದಕ್ಕಿಂತ ಯಾವ್ದು ತುಂಬಬೇಕು? ಮನಸ್ಸು ತುಂಬಬೇಕು. ಮನಃಪ್ರಸಾದ ಬೇಕಾದ ಹೊಟ್ಟೆ ಪ್ರಸಾದ ಇರಬಾರ್ದು. ಯಾವ ಪ್ರಸಾದ ಇರಬೇಕು? ಮನಃಪ್ರಸಾದ ಇರಬೇಕು. ಮನಃಪ್ರಸಾದ ಇದ್ದಾಗ ಯಾವ ಸಮಸ್ಯೆ ಬರೋದಿಲ್ಲ. ದ್ವಂದ್ವಾತೀತ ನೋಡಿ, ತುಷ್ಟ ಸಂತುಷ್ಟ ಲಾಭ ಯದೃಚ್ಛಾ ಲಾಭ. ಅಂದರೆ ದೇವರು. ಅದೇ ಕುರುಹುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ. ಇದೆಲ್ಲ ಅರ್ಥ ಅದಕ್ಕೆ. ದ್ವಂದ್ವಾತೀತ ಆಚಾರ್ಯ ಕೃಷ್ಣ ಏನು ಅರ್ಜುನನಿಗೆ ಹೇಳಿದ ಅದನ್ನು ಆಚಾರ್ಯರು ಅದಿಷ್ಟು ಕೂಡ ತಮ್ಮ ಸ್ತೋತ್ರ ರೂಪದ ಕೃತಿಗಳಲ್ಲಿ ತಿಳಿಸಿದರು. ದ್ವಂದ್ವಾತೀತ ಸುಖ ದುಃಖೇ ಸಮಯ ಕೃತ್ವ, ಅದಕ್ಕೆ ಅತೀತನಾಗಬೇಕು.
ವಿಮತ್ಸರಃ ವಿಮತ್ಸರಃ ಮಾತ್ಸರ್ಯ ಬಿಟ್ಟಿರಬೇಕು. ಮಾತ್ಸರ್ಯ ಅಂದ್ರೇನು? ಟೆಕ್ನಿಕಲಿ ಮಾತ್ಸರ್ಯ ಯಾರು ಬರೆಯೋದಿಲ್ಲ, ಆಚಾರ್ಯ ಬರೀತಾರೆ. ಅಪ್ರೀತಿರ್ ಮಧ್ವಶೋನಾಯಂ ಇತಿ ಮತ್ಸರ ಈರಿತಃ. ನನ್ನ ವಶ ಆಗ್ತಾ ಇಲ್ವಲ್ಲ, ಇಬ್ಬರು ಕೊಟ್ಟದೀಶರು ಭಾರಿ ಶ್ರೀಮಂತರು, ಅವನಿಗೆ ಒಬ್ಬರು ಕಂಡ್ರಾಗಲ್ಲ. ಯಾತಕ್ಕೆ ಅಂತ ಕೇಳಿದರೆ ಅದು ಆಗದಿರಬೇಕೆ. ಯಾತಕ್ಕದು? ನನ್ನ ವಶದಲ್ಲಿಲ್ಲ, ಇವ್ರು ಕೇಳಿ ನನ್ನ ಹತ್ರ ಹೋಗಿ ನಿನ್ನೇನಂತ ಕೇಳ್ತಾನೆ. ಯಾವಾಗ ತನ್ನ ಮೇಲೆ ಡಿಪೆಂಡ್ ಆಗ್ತಾರೆ ಮಾತ್ಸರ್ಯ ಹೋಗಿಬಿಡುತ್ತೆ. ಇಂಡಿಪೆಂಡೆಂಟ್ ಆಗಿದ್ದು ತನ್ನಿಂದ ಏನೂ ಬಯಸೋದಿಲ್ಲ, ತನ್ನಷ್ಟೇ ಚೆನ್ನಾಗಿದ್ದಾರೆ, ಇನ್ನೂ ಚೆನ್ನಾಗಿದ್ದಾರೆ ಅಂತ ಹೇಳಿದರೆ ಆ ಹೊಟ್ಟೆ ಕಿಚ್ಚು ಅಂದರೆ ಅದು ತನ್ನ ವಶನಾಗ್ತಾ ಇಲ್ವಲ್ಲ ಅನ್ನೋ ಭಾವನೆ ಅವನನ್ನು ಹಾಳು ಮಾಡಿಬಿಡತ್ತೆ. ವಿಮತ್ಸರ ವ್ಯತ್ಯಾಸ ಇದೆ. ನಾವು ಸಾಮಾನ್ಯ ಎರಡು ರಫಾಗಿ ಉಪಯೋಗಿಸ್ಬಿಡ್ತಾರೆ, ತಪ್ಪದು. ಸ್ವಲ್ಪ ವ್ಯತ್ಯಾಸ ಇದೆ ಹೇಳಿದ್ದಾರೆ. ಗುಣೇಶು ದೋಷಾರೋಪ ಅಸೂಯ. ಅದ್ರ ಗುಣ ಇದೆ, ಆ ಗುಣನ ದೋಷ ಅಂತೇಳಿ ಕರೀತಾರೆ. ಅದು ಒಳ್ಳೆಯದನ್ನೇ ಕೆಟ್ಟದು ಅಂಥೇಳಿ ಆರೋಪ ಮಾಡ್ತಾನೆ. ಅದೇನದು? ಬೆಳ್ಳಿ ಹೇಳಿಲ್ಲ, ಅಲ್ಲಿರೋದು ಕಪ್ಪೆ ಚಿಪ್ಪಿಟ್ಟು ಬೆಳ್ಳಿ ಅಂತ ತಿಳ್ಕೊತಾನಲ್ಲ, ಹಾಗೆ ಆ ರೀತಿ ಆರೋಪ ಮಾಡ್ತಾನೆ. ಅವನದೇನಿದು ಸಬ್ಜೆಕ್ಟಿವ್ ಥಿಂಕಿಂಗ್. ಇವನು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಅದಕ್ಕೇನು ಮಾಡ್ತಾನೆ ಇವನೀಗ? ಏನೋ ಮುಚ್ಕೊಳ್ಳೋಕೆ ಹಾಗೆ ಮಾಡ್ತಿದ್ದಾನೆ ಅಂತ. ಇಲ್ಲ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ಅವನಿಗೆ. ಫಸ್ಟ್ ಆಫ್ ಆಲ್ ಬೇಯಿಸ್ತಿದ್ದು ಹೇಳಿದ್ರೆ ಅಸೂಯೆ ಅಲ್ಲ, ಅದು ಬೇಸ್ಲೆಸ್ ಆಗಿದ್ದಾಗ ಅಸೂಯೆ. ಗೊತ್ತಾಯ್ತಾ? ಅದಿರು ಕೊಡು. ಅವ್ನು ಒಳ್ಳೇದು ಮಾಡಿದರೂ ಅವನ ಬಗ್ಗೆ ಆರ್ಗ್ರೇಟ್ ಮಾಡ್ತಾನೆ, ಏನೋ ಮಾಡ್ಲಿಕ್ಕೆ ಹೋದ್ರು ಅದಕ್ಕೂ ಮತ್ತೆ ಬೈತಾನೆ, ಮಾತೆತ್ತೇನೆ ಹುಡುಕ್ತಾನೆ ದೋಷ. ವಿಗತಃ ಮತ್ಸರಃ, ವಿಗತ ಮತ್ಸರಃ ವೈರಾಗ್ಯ ಅಂತ ಹೇಳ್ತೀವಲ್ಲ ಹಾಗೆ. ವಿಗತ ರಾಗ ವಿರಾಗ, ವಿರಾಗಸ್ಯ ಭಾವಂ ವೈರಾಗ್ಯಂ, ವಿಮತ್ಸರಸ್ಯ ಭಾವಂ ವಿಮಾತ್ಸರ್ಯಂ. ಭಾಗವತರು ಹೇಳ್ತಾರೆ ಎಲ್ಲ ದೋಷಕ್ಕಿಂತ ದೊಡ್ಡ ದೋಷ ಯಾವುದು ಅಂದರೆ ಮಾತ್ಸರ್ಯ. ಧರ್ಮ ಪ್ರೋಚಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ನಿಷ್ಕಾಮಾನಂ ಅಂತ ನಿರ್ಮತ್ಸರಾಣಾಂ ಅಂತ ಕರೆದು. ಯಾಕೆ ಈಗ ಅವನಿಗೆ ಒಂದು ಸ್ಟೇಜ್ ರೀಚ್ ಆಗಿದ್ದಾನೆ, ಈಗ ಕಾಮ ದಾಟಿಬಿಟ್ಟಿದ್ದಾನೆ, ಮಾತ್ಸರ್ಯ ದಾಟ್ಲಿಕ್ಕೆ ಆಗ್ತಾಯಿಲ್ಲ ಅವನಿಗೆ. ಸೊ ಮಾತ್ಸರ್ಯ ದೊಡ್ಡ ದೋಷ ಅದು. ಹೌದು, ಅದಕ್ಕೆ ದೋಷ ಅಂತ ಕರೆಯೋದು. ತನಗೋಸ್ಕರ ಬಯಸಿದ್ದಲ್ಲ ಅದು, ಇನ್ನೊಬ್ರು ಇರಬಾರ್ದು. ಯಾವ ದೋಷ ಇದೆ ಅದಕ್ಕೆ. ಸಾಮಾನ್ಯವಾಗಿ ಕಾಮ ಅಂಬೋದು ಲೋಯರ್ ಲೆವೆಲ್ ದೋಷ, ಲೋಯರ್ ಲೆವೆಲ್. ಮಾತ್ಸರ್ಯ ಭಾರಿ ಹೈಯರ್ ಲೆವೆಲ್ ದೋಷ. ಈ ಕೆಲವು ರೋಗಗಳನ್ನ ಶ್ರೀಮಂತ ರೋಗ ಅಂತ ಕರೀತಾರಲ್ಲ ಹಾಗೆ. ಈ ಅವ್ನಿಗೆ ಹುಟ್ಲಿ ತಿನ್ನೋಕ್ಕೆ ಇಲ್ಲ, ಶುಗರ್ ಆಗಿ ಬರಬೇಕು ಅವರಿಗೆ. ಅರ್ಥಾಯ್ತಾ ಇಲ್ಲ? ಯಾರಿಗೆ ಕಡಿಮೆ ತಿಂತಾರೆ, ಉಪವಾಸ ಮಾಡ್ತಾರೆ, ಶುಗರ್ ಬರೋ ಚಾನ್ಸಸ್ ಭಾರಿ ಕಡಿಮೆ ಅವರಿಗೆ. ಗೊತ್ತಾಯ್ತಾ? ಯಾರು ಆಸೆ ಪಟ್ಟು ತಿಂತಾರೆ ಅವ್ರಿಗೆ ಬರುತ್ತೆ. ಸೊ ಶ್ರೀಮಂತರು ಜಾಸ್ತಿ ತಿನ್ನೋದ್ರಿಂದ ಮತ್ತೆ ಓಡಾಡೋದಿಲ್ಲ, ಅದು ಬೇರೆ ಓಡಾಡೋದಿಲ್ಲ. ಅದರಿಂದ ಏನಾಗುತ್ತೋ, ಹೆಚ್ಚು ತಿಂದಿದ್ದೊಂದು ಓಡಾಡದೇ ಇರೋದು ಒಂದು, ಎರಡು ಸೇರಿ ಅದು ದೋಷ ಕ್ರಿಯೇಟ್ ಆಗುತ್ತೆ. ಅದು ಬಡವರಿಗೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಶ್ರೀಮಂತರ ರೋಗ ಅಂದರೆ ಮಾತ್ಸರ್ಯ. ಅದಕ್ಕೆ ಪಂಡಿತಂ ದೃಷ್ಟ ಶಾನವತ್ತು ಘುರಘುರಾಯತೆ ಅಂತ ಹೇಳ್ತಾರೆ. ಶಾನ ನಾಯಿ ಕಚ್ಚಾಡ್ತಾರೆ ಅಂತ ಹೇಳ್ತಾರೆ. ವಿಮತ್ಸರಃ ಅದು ಗೆದ್ದಾಗ ಎಲ್ಲ ಗೆದ್ದಿದ್ದಾನೆ ಅಂತ ಅರ್ಥ. ಮಾತ್ಸರ್ಯ ಗೆದ್ದೆ ಎಲ್ಲ ದೋಷ ಗೆದ್ದು ಬಿಟ್ಟಿದ್ದಾನೆ. ಕಾಮ ಗೆದ್ದರೆ ಚಿಕ್ಕ ಮಕ್ಕಳು ನೋಡಿ, ಅವ್ರಿಗೆ ಕೇಳಿದ್ದು ಕೊಟ್ಟರೆ ಸಾಕು, ಸ್ವಲ್ಪ ದೊಡ್ಡದಾಗ್ತಾ ಅವ್ರಿಗೆ ಯಾಕೆ ಕೊಟ್ಟು ಶುರು ಮಾಡ್ತಾರೆ. ಆಮೇಲೆ ಅವನಿಗೆ ಕೊಟ್ಟಿದ್ದೇನೆ ಮೊದಲು ಮಗು ಅದೆಲ್ಲ ಕೇಳೋದಿಲ್ಲ, ತನಗೆ ಹೊಟ್ಟೆ ತುಂಬಿದ್ರೆ ಮುಗೀತು. ಸ್ವಲ್ಪ ದೊಡ್ಡವರಾಗ್ತಿರೋಕ್ಕೆ ಮಾತ್ಸರ್ಯ ಶುರುವಾಗುತ್ತೆ. ನನಗೆ ಕೊಡು, ಅವನಿಗೆ ಕೊಡಬೇಡ, ಡಬಲ್ಸ್ ಖುಷಿ ಅವರಿಗೆ. ತಾನು ಇಸ್ಕೊಂಡಿದ್ದೊಂದು ಅವನಿಗೆ ಕೊಡದೆ ಹೋಗಿತ್ತು. ಇದು ದೊಡ್ಡ ದೋಷ, ಇದು ಹಾಗೆ ಬರಬಾರ್ದು. ಮುಂದೆ ಬರ್ತಾ ಅದೇ ಡಾಮಿನೇಟ್ ಆಗಿ ಶುರುವಾಗ್ಬಿಡುತ್ತೆ. ಅವೆಲ್ಲ ಆ್ಯಕ್ಚುಲಿ ಒಂದಕ್ಕೊಂದು ಲಿಂಕ್ ಇರೋದೆ. ಕಾಮದಿಂದ ಕ್ರೋಧದವರೆಗೆ ಭಾಷೆ ಲಿಂಕ್ ಇದೆ. ಆ ಲಿಂಕ್ನೊಳಗೆ ಎದ್ದು ಕಾಣೋದು ಕಾಮ ಒಂದು ಕಡೆಗೆ, ಮಾತ್ಸರ್ಯ ಒಂದು ಕಡೆ. ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರಃ ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನಾರಿಬದ್ಧತೆ. ಬದ್ಧತೆ ನಿಬದ್ಧತೆ, ನಿತರಾಂ ನ ಬದ್ಧತೆ. ಹೇಗೆ ಅಂದರೆ, ಬಂಧನ ಫುಲ್ ಟ್ಯಾಕ್ಸ್ ಕೊಟ್ಟ, ಸ್ವಲ್ಪ ಎಲ್ಲ ಸೇವ್ ಮಾಡಿದೆ, ಏಟಿಗೆ ಕೊಟ್ಟುಬಿಟ್ಟು ಅವ್ರ ಟ್ಯಾಕ್ಸ್ ಕಡಿಮೆ ಆಯಿತು ಅವರಿಗೆ. ನಿತರಾಂ ಬಂಧನ ಎಲ್ಲ ಎಷ್ಟಾಯಿತು ಅಲ್ಲಿಗೆ? ಕನ್ಸಿಡರಬಲಿ ಕಡಿಮೆ ಆಯಿತು. ಎಲ್ಲ ಉಳಿಸ್ಕೊಂಡು ಎಲ್ಲ ತಪ್ಪಲೆಕ್ಕ ಕೊಡಲಿಲ್ಲ. ಸೇವಿಂಗ್ಸ್ ಎಲ್ಲೆಲ್ಲಿ ಮಾಡ್ಬೋದಿತ್ತು ಎಲ್ಲ ಮಾಡಿದ, ಉಳಿತು. ಬಂಧನ ಕಡಿಮೆ ಆಯ್ತು. ಈಗ ಟ್ಯಾಕ್ಸ್ ಬಂಧನ ಅದೇ ಕರ್ಮನ ಯಾವ ದೇವ್ರಿಗೆ ಒಪ್ಪಿಸ್ಬಿಡ್ತಾನೆ, ಅವಾಗ ಏನಾಗುತ್ತೆ? ಬಂಧನ. ದಾನ ಧರ್ಮ ಮಾಡಿದ, ಬಂಧನ ಹೋಯಿತು. ಈ ಕಾಲದ ಎಲ್ಲ ಕಾಲಕ್ಕೂ ಇದೆ. ದಾನ ಧರ್ಮ ಮಾಡಿದರೆ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಎಂಬುದನ್ನು ಚಾಣಕ್ಯರಿ ಎಲ್ಲದರಲ್ಲೂ ಕಾಣ್ತೀವಿ ನಾವು. ನಾ ನಿಬದ್ಧತೆ. ಸೊ ಬಂಧನ ಎರಡು ವಿಧ, ಸಾಮಾನ್ಯ ಬಂಧನ ಬೇರೆ, ನಿಬಂಧನ ಬೇರೆ. ಈ ಲಿಂಗ ಸೇರಿರೋ ಬಂಧನ ಎಂಥದ್ದು? ದೇವರೇ ಕಡಿಬೇಕಂತ ಬಂಧನ. ಉಳಿದ ಬಂಧನ ಯಾರು ಬಿಚ್ಚಬಹುದು. ಗತಸಂಗಸ್ಯ ಮುಕ್ತಸ್ಯ ಯಥಚಿತ್ತಾತ್ ಭಾಷ್ಯನೇ ಆಗಿದ್ದೀಗ.
ತಾತ್ಪರ್ಯ ಇದೆಯಾ? ಇಲ್ಲ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನ ಅದು ಹೇಳ್ತಾರೆ. ಲಕ್ಷಣಮಃ ಯದೃಚ್ಛಾಲಾಭೇತಿ ಕಥಂ ದ್ವಂದ್ವಾತೀತ. ಆಚಾರ್ಯ ಬರೆದಿಲ್ಲ, ಬೇರೆ ಕಡೆ ಬರೆದಾಗಿದೆ, ಅದಲ್ಲಿ ಬರೆಯೋದಿಲ್ಲ. ಹಾಗೆ ಒಂದೇ ಕಡೆ ಎಲ್ಲ ಬರೀತವ್ರು ಏನಾಗ್ತಿತ್ತು, ಪ್ರತಿಯೊಂದು ಎಷ್ಟು ತಪ್ಪಾಗ್ತಿತ್ತು, ಗೊತ್ತಾಯ್ತಾ? ಆಗ್ತಿರಲಿಲ್ಲ. ಆದರೆ ಮತ್ತೆ ಓದ್ರೆ ಏನು ಮಾಡ್ತಾರೆ, ಎಲ್ಲ ಇಲ್ಲೇ ನೋಡಕ್ಕೆ ಹೋಗಿ ಉಳಿದೋದು ಬಿಟ್ಟುಬಿಡ್ತಾರೆ. ಅದಕ್ಕೋಸ್ಕರ ಅಲ್ಲಿ ಎಲ್ಲಿ ಬರೀಬೇಕು, ಬರೀಲೇಬೇಕು, ಅಲ್ಲಿ ಬರೆದಿರ್ತಾರೆ. ಸಮಃ ಸಿದ್ಧೌ ಇತಿ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತಸಂಗಸ್ಯ ಈ ಅಭಿಮಾನ ಬಿಟ್ಟಿರೋದು, ಮುಕ್ತಸ್ಯ ಫಲಾಪೇಕ್ಷೆ ಇಲ್ಲದೆ ಇರೋದು, ಜ್ಞಾನಾವಸ್ಥಿತ ಚೇತಸಃ ಇದು ಜ್ಞಾನದಿಂದ ಬಿಡೋದೇ ಹೊರತು ಅನಾರೋಗ್ಯ ಇತ್ಯಾದಿ ಕಾರಣದಿಂದ ಬಿಡೋದಲ್ಲ. ಅದಕ್ಕೋಸ್ಕರನೇ ವಯಸ್ಸಾಯಿತು, ಇದಾಯಿತು, ಇದೆಲ್ಲ ಕಾರಣ ಕೊಟ್ಟರೆ ಅದು ಹೋಯಿತು, ನ್ಯಾಚುರಲ್ ಅಲ್ಲ ಅದು. ಜ್ಞಾನಾವಸ್ಥಿತ ಜ್ಞಾನದಲ್ಲೇ ಮನಸ್ಸು ಹಾಕಿರಬೇಕು. ಜ್ಞಾನದಲ್ಲೇ ಮನಸ್ಸು ಹಾಕಿರಬೇಕು ಅಂದರೆ ಏನು? ಜ್ಞಾನ ಅಂದರೆ ವಿಷ್ಣು ಸಹಸ್ರ ದೇವರ ಹೆಸರು ಜ್ಞಾನ ಅಂತೇಳಿ, ದೇವರಲ್ಲೇ ಮನಸ್ಸಿರಬೇಕು ಅಂತ ಅರ್ಥ. ಬಟ್ ದೇವರು ಅಂತ ಹೇಳಬಾರ್ದೆ, ಜ್ಞಾನ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ದೇವರಲ್ಲಿ ಜ್ಞಾನಪೂರ್ವಕ ಇರಬೇಕೇ ಹೊರತು ಒಂದು ಹೆಲ್ಪ್ಲೆಸ್ ಆಗಿರೋದಲ್ಲ. ಇರುವ ಇಲ್ಲ ಬಂದ ಆಮೇಲೆ ಮತ್ತೆ ವಾಪಸ್ ಬಿಟ್ಟು ಆ ಥರ ಆಗಬಾರ್ದು. ಸ್ಥಿತ ಅವಸ್ಥಿತ, ಜ್ಞಾನದಲ್ಲೇ ಸ್ಥಿತ ಆಗಿರಬೇಕು. ಅವಸ್ಥಿತ ಅಂದ್ರೇನು? ದೃಢವಾಗಿ ಕೂತಿರಬೇಕು. ಅಂಥ ಮನಸ್ಸಿದ್ದವನಿಗೆ ಯಜ್ಞಾಯ ಆಚರತಃ ಕರ್ಮ, ಯಜ್ಞಾಯ ಯಜ್ಞಾರ್ಥಾತ್ ಕರ್ಮಣವನ್ನು ಹತ್ರ ಹೇಳಿದ್ದಾರೆ. ಯಜ್ಞ ಅಂದರೆ ಭಗವಂತ, ಕೃಷ್ಣಾಯ ಕೃಷ್ಣಾರ್ಪಣ ವಸ್ತುವನ್ನು ಬುದ್ಧಿಯಿಂದ ಕರ್ಮಾಚರಣೆ ಮಾಡ್ತಾ ಇದ್ದರೆ ಸಮಗ್ರಂ ಪ್ರವಿಲೀಯತೆ. ಅದಿಷ್ಟು ಏನಾಗುತ್ತದೋ, ಲೀಯತೆ ಅಲ್ಲ ಪ್ರವಿಲೀಯತೆ, ಪ್ರಕರ್ಷೇಣ ಲೀಯತೆ, ಟೋಟಲಿ ಬಂಧನ ಇರೋದೇ ಇಲ್ಲ, ಹಾಗಾಗಿಬಿಡುತ್ತೆ. ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಯಜ್ಞಾಯ ಅನ್ನೋ ಪದ ಮತ್ತೆ ಬಂತು. ಸೊ ಯಜ್ಞೋ ಯಜ್ಞಭೃತ್ಯಗ್ನಿ, ಯಜ್ಞ ಅಂದರೂ ವಿಷ್ಣು, ಜ್ಞಾನ ಅಂದರೂ ವಿಷ್ಣು. ಸೊ ವಿಷ್ಣುವಿನ ಜ್ಞಾನಪೂರ್ವಕವಾಗಿ ವಿಷ್ಣು ಪ್ರೀತ್ಯರ್ಥವಾಗಿ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿದಾಗ ಸಮಗ್ರಂ ಲೀಯತೆ ಪ್ರವಿಲೀಯತೆ. ಸಮಗ್ರಂ ಪ್ರವಿಲೀಯತೆ ಅಂದರೆ ಯಾವ ಸ್ಟೇಜ್ ಗೊತ್ತಾ? ಅದು ಅಪರೋಕ್ಷ ಜ್ಞಾನ ಬಂದಾಗ ಸಂಚಿತ ಎಲ್ಲ ಸುಟ್ಟು ಬೂತಿ ಆಗಿಬಿಡೋದು. ಸುಮ್ಮನೆ ಮೆಕ್ಯಾನಿಕಲ್ ಈ ರೀತಿ ಇದ್ದರೆ ಸಾಲದು, ದೇವರು ಕಾಣಬೇಕಾದ್ರೆ ಆ ಸ್ಥಿತಿಯಲ್ಲಿ ಪೂರ್ತಿ ಹೋಗುತ್ತೆ. ಬೇರೆ ಹೊತ್ತಿನಲ್ಲಿ ಪ್ರಪೋರ್ಷನೇಟಾಗಿ ಹೋಗುತ್ತೆ. ಆ ಪೂರ್ತಿ ಹೋಗಬೇಕಾದ್ರೆ ಅಪರೋಕ್ಷ ಜ್ಞಾನನೇ ಆಗಬೇಕು. ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಉಪಸಂಹರತಿ ಗತಸಂಗಸ್ಯ. ಉಪಸಂಹರ 5 ಶ್ಲೋಕದಲ್ಲಿ ಹೇಳ್ತಾರೆ ಅಂತ ಹೇಳಿದರು. 5ನೇ ಶ್ಲೋಕ ಇದು. ಅಲ್ಲಿ ಏನು ಉಪಸಂಹರತಿ? ಕರ್ಮಬಂಧನವನ್ನು ಹೇಗೆ ಗೆಲ್ಲಬೇಕು ಅನ್ನೋ ಉಪಾಯವನ್ನು ಹೇಳಿ 5 ಶ್ಲೋಕದಲ್ಲಿ ಕರ್ಮಬಂಧನ ಪರಿಹಾರೋಪಾಯ ಮಾಹ ಅಂತ ಹೇಳ್ಕೊಂಡು ಓದಬೇಕಾದ್ರೆ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಉಪಸಂಹರತಿ ಗತಸಂಗಸ್ಯ ಇತಿ. ಗತಸಂಗಸ್ಯ ಫಲಸ್ನೇಹರಹಿತಸ್ಯ ಮುಕ್ತಸ್ಯ ಶರೀರಾದಿ ಅನಭಿಮಾನಿನಃ. ಶರೀರಾದಿಗಳ ಮೇಲೆ ಇಟ್ಕೊಂಡಿಲ್ಲ, ಅವನೀಗ ಅಭಿಮಾನ ಇಟ್ಕೊಂಡಿಲ್ಲ. ಜ್ಞಾನಾವಸ್ಥಿತ, ಅದು ಶರೀರ ಅಭಿಮಾನ ಬಿಟ್ಟಿದ್ದ. ಎಲ್ಲಿ ರಹುಗಣರಾಜ ಹೇಳಿದ, ಇನ್ನು ಕೊಂದು ಬಿಡ್ತೀನಿ ಖಡ್ಗ ಎತ್ತಿದ, ನನ್ನ ಗಂಟೆ ನಾವು ದೊಡ್ಡದಾಕು ಅಂತ ಹೇಳಿದ. ನನ್ನ ದೇಹ ಅಲ್ಲೇ ಇಲ್ಲ, ಹೇಗೆ ಬಟ್ಟೆ ಸರಿಯಾಗಿ ಬಿಚ್ಚಾಕಿ ಬಿಡಬೇಕು ಆ ರೀತಿಯಲ್ಲಿ ದೇಹದ ಬಗ್ಗೆ ಅಷ್ಟು ಎಚ್ಚರ ಇದೆ ಅವರಿಗೆ. ಪೂರ್ತಿಯಾಗಿ ದೇಹದ ಸಂಘವನ್ನು ತೊರೆದವರು. ಮುಕ್ತಸ್ಯ ಶರೀರಾದಿ ಅಭಿಮಾನ ಅನಭಿಮಾನಿನಃ ಜ್ಞಾನಾವಸ್ಥಿತಚೇತಸಃ ಪರಮೇಶ್ವರ ಜ್ಞಾನಿನಃ. ಅದರಲ್ಲಿ ಜ್ಞಾನ ಶಬ್ದಕ್ಕೆ ದೇವರು ಅಂತ ಅರ್ಥ, ಜ್ಞಾನ ಅಂತ ಅರ್ಥ, ಒಟ್ಟು ಸೇರಿಸ್ಬಿಟ್ಟು ಪರಮೇಶ್ವರ ಜ್ಞಾನಿನಃ, ಬ್ರಹ್ಮಜ್ಞಾನಿಯಾದವನಿಗೆ. ಅದೇ ಅದೇ ಹೇಳಿದ್ದೆ, ಅದೇ ಮಾತು ಹೇಳ್ತಾರೆ. ನಿತ್ಯ ಶಬ್ದಕ್ಕೂ ಅದೇ, ನಿತ್ಯೋ ನಿತ್ಯಾನಾಮ್ ಇದೆ, ನಿತ್ಯ ಇದೆ. ಆ ರೀತಿ ತಿಳ್ಕೊಂಡ್ರೆ ಸಮಯ ಪೂರ್ತಿ. ಯಾಕಂದರೆ ಸೇರಿಸ್ಬೇಕು ಅಂದರೆ ವಿಷ್ಣು ಸಹಸ್ರನಾಮ ತಾನೇ ಹೇಳಿರೋದು, ಕುತ್ಕೊಂಡು ಕೇಳ್ತಿದ್ದಾನೆ ಸ್ತೋತ್ರ. ಇದು ಆತನ ಉಪದೇಶ. ಆದ್ದರಿಂದ ಎರಡಕ್ಕೂ ಲಿಂಕ್ ಕೊಡದೆ ಹೋದ್ರೆ ಏನಾಗುತ್ತದೋ, ಇದಕ್ಕೊಂದು ಸಂಬಂಧನೇ ಇಲ್ಲ, ಲಿಂಕ್ ಇಟ್ಕೊಂಡೇ ಹೇಳಬೇಕು. ಪ್ರವಿಲೀಯತೆ. ಬ್ರಹ್ಮಾರ್ಪಣಂ ಬ್ರಹ್ಮವೈಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿ. ತಾತ್ಪರ್ಯ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಗತಸಂಗಸ್ಯ ಮುಕ್ತಸ್ಯ. ಅಲ್ಲಿ ಹೇಳ್ಬೇಕಾದ್ರೆ ಮುಕ್ತಸ್ಯ ಅಂತ ಬಂತು. ಸ್ವಾತಂತ್ರ್ಯ ಅಭಿಮಾನಾತ್ ಅಲ್ಲಿ ಅರ್ಥ ಬರೋದು, ಜ್ಞಾನ ಇರಬೇಕು ಅಂತ ಬರೋದು. ಇಲ್ಲಿ ಹೇಳ್ತಾರೆ ಫಲಸ್ನೇಹ ರಹಿತನಾಗಬೇಕಾದ್ರೆ ಯಾತಕ್ಕೆ ಹೇಗಾಗಲೇ ಬರುತ್ತೆ? ಸ್ವಾತಂತ್ರ್ಯಾಭಿಮಾನ. ಸ್ವಾತಂತ್ರ್ಯ ಇಲ್ಲದೆ ಹೋದಾಗ
ಆಗ ಅಭಿಮಾನ ಬಿಟ್ಟು ಹೋಗ್ಬಿಡುತ್ತೆ. ಸ್ವಾತಂತ್ರ್ಯ ಇದ್ದರೆ ಬರುತ್ತೆ. ನಂದಲ್ಲ ಅಂತ ಹೇಳಿದ, ಮತ್ತೆ ಪ್ರಶ್ನೆ ಇಲ್ಲ. ಈಗ ಅವ್ರು ಹೇಳ್ತಾರಲ್ಲ, ಸಂಬಳ ಕೊಡ್ತಾನೆ, ದುಡ್ಡು ಕೇಳ್ತಾನೆ. ಅವನು ಸಂಬಳ ಕೊಟ್ಟಿಲ್ಲ, ಅವನು ತಂದ್ರಲ್ಲಿ ಕೊಟ್ಟಿಲ್ಲ, ನಮ್ಗೆ ಬರಬೇಕಾದ್ರೂ ಕೊಟ್ಟಿದ್ದಾನಷ್ಟೇ. ಕೊಡೋವನೇ ಬೇರೆ, ಇವನು ಬರೋ ಅರ್ಹತೆ ಇದೆ. ಈ ಮಧ್ಯೆ ಇವನೇನು ಮಾಡ್ತಾನೆ, ನಾನು ಸ್ವಲ್ಪ ಕೊಡಿ ಅಂತ ಕೇಳ್ತಾನೆ. ತಪ್ಪದು. ಇದು ನಮ್ಮದಲ್ಲ ಅಂತ ಹೇಳಿದ್ಮೇಲೆ ಏನು ಕೇಳೋದಿಲ್ಲ ಅವನು, ಪ್ರತಿಫಲ ಎಕ್ಸ್ಪೆಕ್ಟೇ ಮಾಡೋದು. ನಮ್ಮ ರೋಲೇ ಇಲ್ಲ ಅದರೊಳಗೆ. ನಮ್ಮ ರೋಲೇ ಇಲ್ಲ ಅಂತ ಹೇಳಿದ ಮೇಲೆ ಅದು ಏನು ರೋಲ್ ಇದೆ ಅದು ಅದಕ್ಕೆ ಅಪಾಯಿಂಟ್ ಆಗಿರೋದು, ಅದಕ್ಕೆ ಅವನು ಅಪಾಯಿಂಟ್ ಆಗಿರೋ ಆ ಪರ್ಪಸ್ಗೆ. ಆದ್ದರಿಂದ ಎಲ್ಲಿ ಕೇಳಬಾರ್ದು, ಅವನು ಎಲ್ಲಿ ಕೇಳಬಾರ್ದು, ಇವರಲ್ಲಿ ಫಲ ಕೇಳೋಕ್ಕೆ ಹೋಗಬಾರ್ದು. ಅವ್ರು ಕೆಲಸ ಮಾಡಿಕೊಡು ಅಂತಲೇ ಕೂಡಿಸಿರೋದು ಅವ್ರನ್ನ. ಕೂಡಿಸಿ ಸಂಬಳ ಕೊಡ್ತಿದ್ದಾರೆ, ಅದಕ್ಕೆ ಮತ್ತೆ ಅಪೇಕ್ಷೆ ಪಡೋದು ತಪ್ಪಾಯ್ತು. ಆದ್ದರಿಂದ ಕೇಳಬಾರ್ದು. ಅದನ್ನೇ ಮುಕ್ತಃ ಮುಕ್ತಸ್ಯ ಸೇರಿಸ್ಕೋಬೇಕಾದ್ರೆ ಸ್ವಾತಂತ್ರ್ಯಾಭಿಮಾನಾತ್ ಮುಕ್ತಸ್ಯ. ಅಲ್ಲಿ ಮುಕ್ತಸ್ಯ ಅನ್ನೋ ಪದ ಇದೆ. ಮುಕ್ತನ ಯಾವುದರಿಂದ ಮುಕ್ತ ಅಂದರೆ, ಮುಕ್ತನಾದ ಮೇಲೆ ಅಂತ ಅರ್ಥ ಮಾಡಿಬಿಟ್ರೆ ಏನಾಗುತ್ತೆ, ಇಲ್ಲಂತೂ ಸಾಧ್ಯ ಇಲ್ಲ ಅಂತಾಯಿತು. ಮುಕ್ತನಾದವನಿಗೆ ಮುಕ್ತನಾದವನಿಗೆ ಕರ್ಮದ ಬಂಧನ ಇಲ್ಲ ಅಂತ ಹೇಳಿದರೆ, ನಮ್ಮ ಮೋಕ್ಷಕ್ಕೆ ಹೋಗೋ ದಾರಿ ನಾವು ಕೇಳ್ತಿದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ಹೇಳಿದರೆ ಗೊತ್ತಾಯ್ತಾ. ಈ ದಾರಿ ಸಾಧನೆ ಹೇಳಬೇಕೀಗ, ಅದು ಸಿದ್ಧಿ, ಅದು ಮುಕ್ತಿ ಎಂಬುದು. ಮುಕ್ತರಿಗೆ ಹಾಗಿರ್ತದೆ ಅಂತ ಅರ್ಥ ಅಲ್ಲ, ಹೀಗಿದ್ದರೆ ಮುಕ್ತಿ ಆಗ್ತದೆ ಅಂತ ಅರ್ಥ. ಪ್ರವಿಲೀಯತೆ ಬ್ರಹ್ಮಾರ್ಪಣಂ ಅಷ್ಟೇ ಇದ್ದಿದ್ದು, ಜಾಸ್ತಿ ಇಲ್ಲ. ಅನಿರಾಶ್ರಯ ಹಿಂದೆ ಬಿಟ್ಟೋಯ್ತು 20ರಲ್ಲಿ. ಅನಿರಾಶ್ರಯ ಅಂತ ಪದ ಬಂತು. ಭಗವದಾಶ್ರಯತ್ವ, ನಿರಾಶ್ರಯ ಅಂತ ಹೇಳಿ ಏನು ಅರ್ಥ ಆಗುತ್ತೆ ನೋಡೋದಕ್ಕೆ. ಯಾರನ್ನು ಅವಲಂಬಿಸೋದಲ್ಲ, ದೇವರನ್ನು ಬಿಟ್ಟು ಬೇರೆಯವ್ರನ್ನ ಅವಲಂಬಿಸಿದರು. ಹಾಡಿದರೆ ನಡೆಯನ್ನು ಹಾಡುವೆ ಅಂತ ಹೇಳ್ತಾರಲ್ಲ, ಅವೇ ದೇವರು ನಮಗೂ ಸಂಬಂಧ ದೇವರಿಗಿದೆ ಹೊರತು ಮಧ್ಯೆ ಅವನ ಇದ್ದಾನೆ. ನೀನು ಅವನು ಮಧ್ಯವರ್ತಿಗಳಿರಬಾರ್ದು, ಫೇಸ್ ಟು ಫೇಸ್ ಇರಬೇಕು. ದೇವರಿಗೂ ನಮ್ಮ ಬಿಂಬ ಪ್ರತಿಬಿಂಬಕ್ಕೆ ಹೇಗಿರ್ಬೇಕು ಕಾಂಟ್ಯಾಕ್ಟು, ಡೈರೆಕ್ಟ್ ಇರಬೇಕು. ಇದ್ದರೆ ಯಾರು ಕಾಂಟ್ಯಾಕ್ಟ್ ಇರಬೇಕು, ಅಫಿಷಿಯಲ್ಸ್ ಕಾಂಟ್ಯಾಕ್ಟ್ ಇರಬೇಕು, ಔಟ್ ಆಫ್ ದೇ ಹೋಗಬಾರ್ದು. ದೇವತೆಗಳೆಲ್ಲ ಎಂಥವ್ರು, ಅವರು ಅಫಿಷಿಯಲ್ಸ್ ಆದ್ದರಿಂದ ತಪ್ಪಲ್ಲ. ಅವ್ರು ಅನ್ಅಫಿಷಿಯಲಿ ಇನ್ನೊಬ್ರು ಎಂಟರ್ ಆಗಬಾರ್ದು ಅದರೊಳಗೆ. ಇವತ್ತೆಲ್ಲ ಕಡೆ ಬ್ರೋಕರ್ಸ್ ಎಂಟ್ರ್ ಆಗಿಬಿಡ್ತಾರಲ್ಲ, ಫಜಿತಿ ಆಗುತ್ತೆ. ಕೆಲವು ಅನಿವಾರ್ಯ ಇದ್ದಲ್ಲಿ ತಪ್ಪು. ಸುಮ್ಮನೆ ಇಲ್ಲಿಂದ ಕೊಡೋದು, ಇಷ್ಟು ದುಡ್ಡು ಕೊಡು ಅಂತ ಹೇಳೋದು. ಅವ್ನಿಗೆ ಬೇಡ ಅಂದರೆ ತೊಗೊಳೋದು, ದುಡ್ಡು ಕೊಟ್ಟರೆ ಮತ್ತು ಆಮೇಲೆ ಯಾವುದೋ ಊರಿಗೆ ಹೋದಾಗ ಆಯಿತು ತೊಗೋಬೇಡ ಅಂತ ಹೇಳಿದರೆ ಅವ್ನು ಈ ಕಡೆ ಇಟ್ಟು ಕೆಳಗೆ ಇಳಿಸ ದುಡ್ಡು ಕೊಟ್ಟರೆ, ಬೇಡ ಹೋದಾಗ ಇಷ್ಟಕ್ಕೆ ದುಡ್ಡು ಕೊಡ್ರಿ, ಇಷ್ಟಕ್ಕೆ ದುಡ್ಡು ಕೊಡ್ರಿ ಅಂತ ಕೇಳ್ದ. ಇಷ್ಟಕ್ಕೆ ಕೊಡ್ರಿ, ಅದು ತೊಗೊಬಾರ್ದು, ಎತ್ತಿ ಬಿಡ್ತಾರೆ, ಇಟ್ಬಿಡ್ತಾರೆ, ಇಷ್ಟಕ್ಕೆ ಕೊಡ್ರಿ, ಇಷ್ಟು ಮಾಡಿದೆ ನಾನು ಅದು ಹೇಳೇ ಇಲ್ಲ. ಆದರೂ ಕೂಡ ಇಷ್ಟು ಮಾಡಿದ್ದು ಹೌದಲ್ಲ ಕೊಡಿ, ನೀವು ಹೇಳಿದ್ನ ಅದಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಮೋಸ. ನಿರಾಸೀರ್ ಯಥಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಅದು ಹೇಳಬೇಕಾದ್ರೆ ಅನಿರಾಶ್ರಯ, ಪರಮಾತ್ಮನಲ್ಲಿ ಆಶ್ರಯ ಹೊಂದಬೇಕು. ಕಂಡವರಲ್ಲಿ ಆಶ್ರಯ ಹೊಂದಲಕ್ಕೆ ಆಶ್ರಯ ಇಲ್ಲದೆ ಇರಲಿಕ್ಕಂತೂ ಸಾಧ್ಯ ಇಲ್ಲ. ಮನುಷ್ಯ ಇರಲೇಬೇಕು. ಕಂಡವರ ಆಶ್ರಯ ಇರಬಾರ್ದು. ಎಲ್ಲಿರಬೇಕು ನೋಡಿ, ಕೆಲಸ ಬೇಕು ಅಂತೇಳಿ ಕಾಡ್ರ ಹತ್ರ ಕೆಲಸ ಸೇರೋಕ್ಕಾಗತ್ತಾ? ಇಲ್ಲ. ಅಥೆಂಟಿಕ್ ಕಂಪ್ನಿಗೆ ಹಾಕಿ ಸೇರ್ತಾನೆ. ಹಾಗೆ ಗತಸಂಗಸ್ಯ ಮುಕ್ತಸ್ಯ ಇಷ್ಟು ಹೇಳಿ ಇದೆಲ್ಲ ಒಟ್ಟು ಸಾರಾಂಶ ಹೇಳುತ್ತಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಬರೀ ಎಷ್ಟದ ಬ್ರಹ್ಮ ಉಪಯೋಗಿಸಿದ್ದಾರೆ ನೋಡಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. 6 ಸರ್ತಿ ಉಪಯೋಗಿಸಿದ್ದಾರೆ. ಬ್ರಹ್ಮಾರ್ಪಣಂ ಮೊದಲನೇದಾಗಿ ಬ್ರಹ್ಮ ಅರ್ಪಣಂ, ಅದು 2 ಅರ್ಥ. ಕೃಷ್ಣಾರ್ಪಣ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಅರ್ಪಣಂ, ಅರ್ಪ್ಯತೆ ಇತಿ ಅರ್ಪಣಂ. ಏನು ಅರ್ಪಣೆ ಮಾಡೋ ಸಾಮಗ್ರಿ ಇದೆ. ಉದಾಹರಣೆ, ನಾವು ಘೃತ ಹಾಕ್ತೇವೆ, ಚರು ಹಾಕ್ತೇವೆ. ಹಾಕ್ಬೇಕಾದ್ರೆ ಯಾವುದರಿಂದ ಹಾಕ್ತೇವಲ್ಲ ಅದು ಕೂಡ ಏನೋ ಅದು ದೇವರ ಸನ್ನಿಧಾನ ಅದರಲ್ಲಿದೆ ತಿಳ್ಕೋಬೇಕು. ಆಮೇಲೆ ಬ್ರಹ್ಮಹವಿಹಿ ಹವಿಸ್ಸಾಕ್ತಾರೆ, ಅದರಲ್ಲೂ ದೇವರ ಸನ್ನಿಧಾನ ಇದೆ. ಅಗ್ನೌ ಬ್ರಹ್ಮಣಾಹುತ ಹೋಮ ಮಾಡ್ತಿರೋದು ಯಾರೋ ಯಜಮಾನ, ಅವನಲ್ಲೂ ದೇವರ ಅದಕ್ಕೆ ಪೂಜಕ ಅಂತ ಕರೀತಾರೆ. ದೇವ್ರ ಪೂಜೆ ಮಾಡ್ತಾ ಇದ್ದಾರೆ, ತಾನು ಪೂಜೆ ಮಾಡಿಲ್ಲ, ಪೂಜಕರೊಳ ದೇವರು ಇದ್ದು ಮಾಡಿಸಿದ್ದಕ್ಕೆ ಪೂಜೆ ಆಯಿತು. ಅದರಿಂದಾಗಿ ಪೂಜ್ಯರಲ್ಲೂ ಪೂಜ್ಯ ವಸ್ತುಗಳಲ್ಲೂ ಇದ್ದಾರೆ, ಪೂಜಕರಲ್ಲೂ ಪರಮಾತ್ಮ ಇದ್ದಾನೆ. ಆದ್ದರಿಂದ ಮೂರನೇದಾಯಿತು. ಬ್ರಹ್ಮೈವ ತೇನ ಗಂತವ್ಯ, ಎಲ್ಲಿಗೆ ಹೋಗ್ತಾನೆ ಕೊನೆಗೆ ಅವನು? ಪರಮಾತ್ಮ ಹತ್ರ ಹೋಗಿ. ಎಲ್ಲ ಪರಮಾತ್ಮ ಮಯವಾಗಿಬಿಟ್ಟಾಗ ಎಲ್ಲಿ ಸೇರ್ತಾನೆ? ಪರಮಾತ್ಮ ಹತ್ರ ಹೋಗ್ತಾನೆ. ಬ್ರಹ್ಮಕರ್ಮ ಬ್ರಹ್ಮ ಸಮಾಧಿನ, ಅವ್ನು ಮಾಡ್ತಿರೋ ಕರ್ಮಗಳೆಲ್ಲ ಪರಮಾತ್ಮನಿಗೋಸ್ಕರ ಮತ್ತು ಮನಸ್ಸಾಕಿರೋದೆಲ್ಲ ದೇವ್ರ ಕಡೆಗೆ. ಆದ್ದರಿಂದ ಅವನಿಗೆ ಬೇರೆ ಗತಿ ಇಲ್ಲ. ಯಾವಾಗಲೂ ಕೂಡ ಸದಾ ಚಿಂತನೆ ಮಾಡ್ತಾಯಿದ್ರೆ ಸಮಸ್ಯೆ ಇಲ್ಲ. ಆಫೀಸ್ನಲ್ಲಿದ್ದಾನೀಗ, ಆ ಜಾಗ ಕೊಟ್ಟಿರೋದು ಆಫೀಸೇ. ಅವ್ರು ಕೊಟ್ಟಿರೋ ದುಡ್ಡು ಕೊಟ್ಟವ್ರೆ, ಆ ಟೇಬಲ್ ಕೊಟ್ಟವರು, ಚೇರ್ ಕೊಟ್ಟವರು, ಪೆನ್ನು ಪೇಪರ್ ಏನೇನಿದೆ ಅಲ್ಲಿ ಅದಿಷ್ಟು ಯಾರಿಂದ ಬಂದಿರೋದು? ಅವರಿಂದಾನೆ.
ಇಂಕು ಯಾರೋ ಮನೆ ಇಂಕ್ ಇಲ್ಲಿ ಹಾಕೊಂಡು ಮನೆಗೆ ಹೋಗ್ತಾರೆ ಹೊರತು ಮನೆಯಲ್ಲಿ ಇಂಕ್ ಹಾಕ್ಕೊಂಡು ಬರೋದಿಲ್ಲ. ಎಲ್ಲ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಏನು ತೊಗೊಳಕ್ಕೆ ಅಷ್ಟು ಇಲ್ಲೇ ತೊಗೋತಾರೆ ಹೊತ್ತಾರೆ. ಅದು ಅದು ತಪ್ಪು ಅಂತ ಕರೆಯೋದಿಲ್ಲ. ಅವ್ರು ಕೇಳಿದ ಇಲ್ಲ ನೀನು ಮನೇಲಿ ಇಲ್ವೇನ ಇಂಕು ಅಂತ ಕೇಳೋದಿಲ್ಲ. ಅವರು ಕೂಡ ಕೇಳೋಲ್ಲ. ಮೋಸ ಅಂತ ಗೊತ್ತಿದ್ದರೂ ಕೇಳೋದಿಲ್ಲ. ಅದಕ್ಕೆ ಹಾಳಾಗೋದು ಬಿಟ್ಟುಬಿಡ್ತಾರೆ, ಸ್ವಲ್ಪ ಮಾಡ್ಕೊಂಡು ಹೋಗಲಿ ಅಂತೇಳಿ. ಅದು ಎಲ್ಲ ಕೊಟ್ಟಿದ್ದು ಕೂಡ ದೇವರು ಅಧಿಷ್ಠಾನಂ ತಥಾಕರ್ತ 18ರಲ್ಲಿ ಬರುತ್ತೆ. ಕೂಡೋ ಜಾಗ ಯಾವುದು? ದೇವ್ರು ಕೊಟ್ಟಿರೋದು. ಪದಾರ್ಥಗಳು ದೇವ್ರು ಕೊಟ್ಟಿರೋದು. ಮತ್ತು ವಿವಿಧ ಕ್ರಿಯಾ ದೇವರು ಕೊಟ್ಟಿರೋದು. ಅಂದಮೇಲೆ ನಮ್ಮದಾಗಿ ಏನೂ ಇಲ್ಲ ಅಂದಮೇಲೆ ಯಾರಿಗೆ ಅರ್ಪಿಸ್ಬೇಕಾದ್ರೆ ದೇವರಿಗೆ ಅರ್ಪಿಸ್ಬೇಕು. ಇದು ನೋಡಿ ಇವತ್ತು ಆ್ಯಕ್ಚುಲಿ ನಡೀತಿರೋದೇ ಹೇಳ್ತಿರೋದಲ್ಲಿ. ಪ್ರತಿಯೊಂದು ಕೂಡ ಆಫೀಸಿಂದ ಹೇಗೋ ತಮ್ಮಿಂದ ಏನು ತೊಗೊಂಡು ಬಂದು ಮಾಡೋಂಥ ಯಾವ ಆಫೀಸು ಹೇಳೋದಿಲ್ಲ. ಮನೆಯಿಂದ ಮಾಡೋ ಅಂತ ಹೇಳೋದೇ ಇಲ್ಲ. ದೇವರು ಕೂಡ ಬರೀ ಕೈಲಿ ಕಳಿಸ್ತಾರೆ ಮತ್ತು ತೊಗೊಂಡು ಹೋಗ್ತಾರೆ. ಸಾಯಂಕಾಲ ತೊಗೊಂಡೋಗ್ಬೇಕು, ವಾಪಸ್ ಬರಬೇಕು. ಇವರು ಹೋಗ್ತಾ ಬರೀ ಕೈಲಿ ಹೋಗ್ತಾರೆ, ಬರ್ತಾ ಬರೀ ಕೈಲಿ ಬರೋ ಗ್ಯಾರಂಟಿ ಇಲ್ಲ. ಆಫೀಸ್ನಿಂದ ಆಫೀಸ್ ಸಾಮಾನ್ಯ ಮೇಸ್ಟ್ರುಗಳೆಲ್ಲ ಚಾಕ್ಪೀಸ್ ತರ್ತಾರೆ ಬರೀ ಬಿಡೋದು. ಕೊನೆ ಪಕ್ಷ ಏನು ತರ್ಬೋದು? ಒಂದು ಡಬ್ಬನೇ ತರ್ಬೋದು, 2 ತರ್ತಾರೆ. ಒಂದು ಮನೆಗೆ ಬಂದಿವ್ರಿ ಆಫೀಸ್ಗೆ. ಎಲ್ಲರೂ ಅಂತ ಹೇಳೋದಿಲ್ಲ, ಜನ ಟ್ರೆಂಡ್ ಅದು. ಅಷ್ಟಿದ್ದಾಗ ಯಾಕೆ ಬಿಡಬೇಕು ಅಂತ ಅಷ್ಟೇ ಲೆಕ್ಕ. ಹಾಂ ಹಾಂ ಇಲ್ಲಿ ಬರೀ ಬ್ರಹ್ಮ ಶಬ್ದ ಇದೆ. ಇದಕ್ಕೆ ಅರ್ಥ ಏನು ಮಾಡಬೇಕಾಗ? ಬ್ರಹ್ಮ ವಿವರ್ಥ ವಿಷ್ಣು ಸಹಸ್ರನಾಮ. ಬ್ರಹ್ಮ, ಬ್ರಹ್ಮಣ್ಯ ಎಲ್ಲ ಯಾರ ಹೆಸರುಗಳು? ದೇವರ ಹೆಸರುಗಳು. ಆದ್ದರಿಂದ ದೇವರು ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ದವ್ರು ಏನಾಗುತ್ತೆ ಅಲ್ಲಿಗೆ? ಇದಕ್ಕೋದ್ರೆ ಲಿಂಕೇ ಸಿಗೋದಿಲ್ಲ. ಎಲ್ಲ ನಾವು ಇದು ಓದ್ತಿರ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ನಿತ್ಯ ಹೇಳ್ತಾರೆ ಅನುಕೂಲ ಏನಾಗುತ್ತಂದರೆ ಇದು ನಿತ್ಯ ಓದಿ ಜ್ಞಾಪಕ ಆಗ್ತಾನೆ ಇರುತ್ತೆ. ಅಲ್ಲಿ ಏನು ಓದಿರೋ ತಕ್ಷಣ ಅಪ್ಲಿಕೇಶನ್ ಬರುತ್ತೆ. ಇದಕ್ಕಾದ್ರೂ ಡೀಲಿಂಗ್ ಆಗಿಬಿಟ್ರೆ ಏನಾಗೋದಿಲ್ಲ, ಹೊಂದಾಣಿಕೆ ಸಿಗೋದೇ ಇಲ್ಲ. ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಟೋಟಲಿ ಹೋಗುತ್ತೆ ಅಂದರು ಒಂದೇ, ಅಪ್ರೋಕ್ಷ ಜ್ಞಾನಿ ಆಗ್ತಾನೆ ಅಂದರು ಒಂದೇ. ಮುಕ್ತಸ್ಯ ಮುಗಿದ ಮೇಲೆ ಇದಿಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ರಹ್ಮಾರ್ಪಣಂ, ಬ್ರಹ್ಮಹವಿ, ಬ್ರಹ್ಮಾಗ್ನೌ, ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ, ಬ್ರಹ್ಮಕರ್ಮ ಸಮಾಧಿನ. ಸರಿಯಾಗಿ ನೆನಪಿಟ್ಕೊಂಡಿರ್ಬೇಕು. ಅದು ತುಂಬ ಅರ್ಥ ಹೇಳ್ತಾರೆ ಅದಕ್ಕೆ. ಅದು ನಾಳೆ. ಇಲ್ಲಿ ಸ್ವಾರಸ್ಯ ಅಂದರೆ ಅದ್ವೈತದಲ್ಲಿ ಅವರು ಜೀವ ಬ್ರಹ್ಮನಿಗೆ ಐಕ್ಯ ಹೇಳ್ತಾರೆ, ಜಡಕ್ಕೂ ಬ್ರಹ್ಮನಿಗೆ ಐಕ್ಯ ಹೇಳೋದಿಲ್ಲ. ಯಾಕೆ? ಜಡ ಇಲ್ಲೇ ಇಲ್ಲ, ಅವ್ರ ಪೈ ಜಡ ಇಲ್ಲ. ಆದ್ದರಿಂದ ಜೀವ ಬ್ರಹ್ಮ ಐಕ್ಯ ಹೇಳ್ತಾರೆ ಅಷ್ಟೇ, ಇದನ್ನು ಹೇಳೋದಿಲ್ಲ. ಇಲ್ಲಿ ಹೇಳ್ತಿರೋದೇನಿಲ್ಲಿ? ಹವಿಸ್ಸು ಬ್ರಹ್ಮ ಅಂತ ಕರೀತಾರೆ, ಹವಿಸ್ಸು ಬ್ರಹ್ಮ ಅಂತ ಕರೀತಾರೆ. ಆಮೇಲೆ ಚಮಚ ಹಾಕ್ತಿ, ಅದು ಬ್ರಹ್ಮ ಅಂತ ಕರೀತಾರೆ. ಅಂದಮೇಲೆ ಜಗಳ ಇಲ್ಲ ಅಂತ ಆಯಿತೋ, ಇದೆ ಅಂತ ಆಯಿತೋ? ಜಡ ಇಲ್ಲದೆ ಹೋಗಿದ್ದರೆ ಅದು ಭ್ರಾಂತಿ ಅಂತ ಆಗೋದು. ಅದು ಇಟ್ಕೊಳ್ಳೋಕೆ ಹೋಗಬೇಡ ಆಗ್ತದೆ. ಬರೀ ಏನು ತಳು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರು, ಹೌದಲ್ಲ? ಇಲ್ಲಿ ಎಲ್ಲ ಬ್ರಹ್ಮ ಅಂತ ಹೇಳ್ತಿದ್ದಾರೆ. ಅಂದಮೇಲೆ ಇದು ಎರಡು ಗೀತಾ, ಅದು ಉಪನಿಷತ್ತು, ಗೀತಾ ಇದು ಗೀತೋಪನಿಷತ್ತು. ಹಾಗೆ ಏನರ್ಥ ಹೇಳ್ತೀರಿ ನೀವೀಗ? ಜಡನ ಒಪ್ಪೋಕ್ಕಾಗ ಜಡನ ಬ್ರಹ್ಮ ಅಂತ ಹೇಳಬೇಕು, ಹೇಳ್ತೀರಾ? ಅದಕ್ಕೆ ಜಗತ್ಸತ್ಯತ್ವ ಸಮರ್ಥನೆ ಮಾಡಿದ್ರಿಂದ ಏನಾಯ್ತು? ಈಗ ಈ ಶ್ಲೋಕಕ್ಕೆ ಅರ್ಥ ಬಂತಿಲ್ದವ್ರು ಅರ್ಥನೇ ಬರ್ತಿರಲಿಲ್ಲ. ಜಗತ್ತು ಜಡ ಪದಾರ್ಥಗಳು ಸತ್ಯ, ಜಡ ಸೇತ ಪದಾರ್ಥಗಳು ಸತ್ಯ, ಅಸ್ವಾತಂತ್ರ್ಯ ಎರಡಕ್ಕೂ ಕಾಮನ್ನು. ಗೊತ್ತಾಯ್ತಾ? ಆಗ ನಮಗೆ ಎಲ್ಲಿ ಅವರು ದಾರಿ ತಪ್ಪಿದ್ದಾರೆ ಗೊತ್ತಾಗುತ್ತೆ. ಬ್ರಹ್ಮಾರ್ಪಣಂ, ಬ್ರಹ್ಮಹವಿ, ಬ್ರಹ್ಮಾಗ್ನೌ, ಬ್ರಹ್ಮಣಾಹುತಂ ಅವ್ರ ಉದ್ದೇಶ ಆಗಿದ್ದಿದ್ದರೆ ಇದನ್ನು ಹೇಳಕ್ಕೆ ಹೋಗ್ತಿರಲಿಲ್ಲ. ಇಲ್ಲ ಅದು ಹೇಳಿ ಸುಳ್ಳು ಅಂದರೆ ಹಾಗೆ ಎಲ್ಲ ಸುಳ್ಳೆ. ಒಂದು ಭಾಗ ಯಾಕೆ ಬಿಡ್ತೀವಿ? ಹಾಗಿದ್ರೆ ಅರ್ಧ ಜರತೆಯ ಮಾಡಬಾರ್ದು. ಎಲ್ಲ ಸುಳ್ಳು ಅಂತ ಹೋದಲ್ಲಿ ಬಿಟ್ಟು ಶ್ಲೋಕನೇ ಬಿಟ್ಬಿಟ್ಟು ಹಾಗಿದ್ರೆ ಬಿಟ್ಟರೆ ಏನಾಯ್ತಾಗ? ಗೀತಾನೇ ಬಿಟ್ರಾಗಾಯ್ತಲ್ಲ. ನೀವು ತಂಟೆನೇ ಬೇಡ, ಬಿಟ್ಬಿಟ್ರೆ ಆಯ್ತು. ರಿಸೈನ್ ಮಾಡಿದೆ ಕಥೆನೇ ಮುಗೀತು ಅಲ್ಲಿಗೆ. ಮತ್ತು ಅವಾದ ಮಾಡೋ ಪ್ರಶ್ನೆನೇ ಬರಲಿಲ್ಲ. ಅರ್ಥ ಆಯ್ತಾ? ಈಗ ಇದು ಸ್ವಾರಸ್ಯ ಇರೋದು. ಹಾಂ, ಹೌದು, ಅದೆಲ್ಲ ಓದಬೇಕು. ಅದಕ್ಕೆ ಒಂದೊಂದು ಸದಾ ಯಾಕೆ ಪಾರಾಯಣ ಮಾಡಬೇಕು ಅಂದರೆ ಒಂದು ಒಂದು ದಿವಸಕ್ಕೆ ಭಾಗ ಮಾಡ್ಕೋಬೇಕು. ಗೀತಾ ಪಾರಾಯಣ ಸೂತ್ರ ಎಲ್ಲ ಮಾಡ್ತಾಯಿದ್ರೆ ಎಲ್ಲ ಒಟ್ಟಿಗೆ ರೆಡಿ ಇರುತ್ತೆ ಅವರಿಗೆ. ಯಾವುದಾದ್ರು ಎಲ್ಲಿ ಬೇಕಾದ್ರೂ ಏನು ಮಾಡೋಕ್ಕೆ ಬರುತ್ತಾಗ? ಈ ಥರ ಎಲ್ಲ ಟೂಲ್ಸು ತಂದಿರ್ತಾನೆ. ಹಾಗೆ ಈಗ ಒಂದೊಂದು ಥರಕ್ಕೆ ಮನೆಗೆ ಹೋಗಿ ಬಂದರೆ ಕಾರ್ಪೆಂಟ್ರ್ ಗತಿ ಏನಾಗುತ್ತೆ? ಅಲ್ಲಿರೋ ಇಲ್ಲಿ ಯಶವಂತಪುರದಲ್ಲಿ ಮನೆ ಅವ್ರದ್ದು, ಯಶವಂತಪುರ ಯಲಹಂಕಕ್ಕೆ ಸ್ಕ್ರೂ ತಂದ ಮತ್ತೆ ಹೋದ ಏನು ಕೆಲಸ ಆಗುತ್ತೆ ಅವರಿಗೆ? ರೆಡಿ ಇರಬೇಕು. ಆದ್ದರಿಂದ ಇವತ್ತು ಏನು ರೆಡಿ ಇಲ್ಲದೆ ವಾಕ್ಯಾರ್ಥಕ್ಕೆ ಹೋಗ್ತಾರೆ, ಅದು ಫಜೀತಿ ಆಗ್ತದೆ. ಏನು ರೆಡಿ ಇಲ್ಲ, ಅಲ್ಲಿ ಹೋಗಿ ಯೋಚನೆ ಮಾಡ್ತಾ ಕೊಡೋದು. ಅಲ್ಲಿ ಯೋಚನೆ ಮಾಡಿದ್ರೆ ಕಾರ್ಪೆಂಟ್ರಿ ಕೆಲಸ ಮಾಡೋಕ್ಕಾಗುತ್ತೆ. ಬ್ರಹ್ಮಜಿಜ್ಞಾಸೆ ಬೇಡ, ಕಾರ್ಪೆಂಟ್ರಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ನಾವು ರೆಡಿ ಇರಬೇಕು. ರೆಡಿ ಇರ್ಬೇಕಾದ್ರೆ ಏನು ಉಪಾಯ ಅಂತ ಕೇಳಿದರೆ ಪಾರಾಯಣ ಮಾಡ್ತಾ ಇರಬೇಕು. ಇಲ್ಲ ಕೇಳ್ತಿರ್ಬೇಕು. ಪುಸ್ತಕನೇ ಇಟ್ಕೊಂಡಿಲ್ಲ, ಪಾರಾಯಣೆಲ್ಲ ಕೇಳೋದಿಲ್ಲ. ಹಾಗಾಗ್ತದೆ. ಪುಸ್ತಕ ಇದ್ದರೆ ಏನಾಗುತ್ತೆ? ಅಟ್ಲೀಸ್ಟ್ ತೆಗೆದು ರೆಫರ್ ಮಾಡೋಕ್ಕಾರೆ ಇರೋದಿಲ್ಲ. ಇಲ್ಲಿರಬಹುದು, ಹುಡುಕ್ಬೋದು. ಅವ ಡಿಕ್ಷನರಿನೇ ಇಲ್ಲ ಅಂದರೆ ಹೇಗಿರುತ್ತೆ? ಇದು ನೋಡೋದು ಹೇಗಿರುತ್ತೆ? ನೋಡೋದು ಸುಲಭದ ಕೆಲಸ. ಆಗ ತಂದು ನೋಡೋಕ್ಕಾಗತ್ತಾ? ರಾತ್ರಿ 12 ಗಂಟೆ ತಂದು ನೋಡ್ತಾನೆ?
ಮಧ್ಯಾಹ್ನ ಸಿಗೋದಿಲ್ಲ, ಅಂಗಡಿ ಬಾಗಿಲು ಹಾಕಿರ್ಬೋದು. ಅದೇ ಹೀಗಾಗಿ ಮತ್ತೆ ಮತ್ತೆ ಓದಬೇಕು ಅಂತ ಹೇಳಿದ್ರೆ ಎಲ್ಲ ಗ್ರಂಥಗಳು ರೆಡಿ ಇರಬೇಕು. ಆ ಟೈಮ್ ಎಲ್ಲಿರಬೇಕು? ತಲೆಯಲ್ಲೇ ಇರಬೇಕು. ತಲೆಯಲ್ಲಿ ಇರಬೇಕಾದ್ರೆ ಅದು ಟಚ್ ಇರಬೇಕು ನಮಗೆ. ಅದಕ್ಕೆ ಆವೃತ್ತಿ ಅಸಕೃತ ಉಪದೇಶ. ಆವೃತ್ತಿ ಮತ್ತೆ ಮಾಡಿ ಅಂದರು ಒಂದೇ, ಪಾರಾಯಣ ಮಾಡ್ತಾಯಿರಿ ಅಂದರು ಒಂದೇ. ಆವೃತ್ತಿಯಲ್ಲಿ ಬರೋದೇನು? ಪಾರಾಯಣ ತಾನೆ. ಮತ್ತೆ 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 ಪಾರಾಯಣ ಮಾಡ್ತಿದ್ದರೆ ಸದಾ ರೆಡಿ ಇರುತ್ತೆ ಪುಸ್ತಕಗಳೆಲ್ಲ.